ನನ್ನ ಯೌವನ ಕಡೆ ಮನಸ್ಸು ಮಾಡ್ದವಳಲ್ಲ, ಭಗವಂತನ ಕಡೆ ನಾವು ಮನಸ್ಸು ಮಾಡ್ದವಳು. ಈ ಭಗವಂತ ಇದ್ರೆ ಸಾಕು ನನಗಂತ ಹೇಳ್ರಿ ಅಂದಾಗ ರಾಜ ಏನಂದ, ಹಿಂಗಾದ್ರ ಕೆಲಸ ನಡೆಯುದಿಲ್ಲಿದಂತೇಳಿ ಈಗ ನನಗೆ ಅಸಹ್ಯ ಆಕತ್ತೆ ಅಂತೇಳಿ ರಾಜ ಏನು ಮಾಡಿದಾರಿ, ತನ್ನ ಹೆಂಡತಿ ಕೈಯಾಗ ವಿಷಾನ ಕೊಟ್ಟ ಕುಡಿಸ್ಬಿಡಕ್ಕೀಗಂತಿ. ವಿಷ ಕೊಟ್ಬಿಡ ಅಂತಂದಾಗ ಅವ್ರ ರಾಜ ಇಸ ತನ್ನ ಹೆಂಡತಿ ಕೈಯಾಗ ಕೊಟ್ಟಾರಿ. ಹೋದ ಮೀರಾಬಾಯಿ ಕುಡಿಸ್ಬಿಡಿ ಇಸ ಇದನ್ನ, ಅದು ಸತ್ ಹೋಗ್ಲಿ ಅಂತೀವಿ. ಯಾಕಂದ್ರ ಅವಮಾನ ತಾಳಕ್ ಆಗೋದಿಲ್ಲ ಅಂತ್ರಿ ಮನುಷ್ಯನಿಗೆ. ಅವಮಾನ ಅಂದ್ರ ಪ್ರಾಣದಕ್ಕಿಂತ ಹೆಚ್ಚದ ಅವಮಾನ. ಈ ಅವಮಾನ ತಾಳಕ್ ಆಗೋದಿಲ್ಲ, ಹೋಗಿ ಇಸ ಕುಡಿಸ್ಬಿಡು ಅಂತಂದಾಗ ಆಯ್ತಂತ ಹೇಳಿ ಆ ಮೀರಾಬಾಯಿ ತಾಯಿ ಇಸ ಹಿಡಿತಾಳ. ಮುಂದ ನೋಡುವ, ನೀನು ಇಸ ಕುಡಿದು ಬಂತು, ನೀ ಲಗ್ನ ಆಗಂದ್ರ ಆಗವಲ್ಲಿ, ಮತ್ತ ನೀನು ತಂದು ಇಸ ಕುಡ್ದು ಸಾಯಿಲಿ ಅಂತೇಳಿ ಕೊಟ್ಟಾನ, ಏನ್ ಮಾಡ್ಲಿ ಅಂತ ಕೇಳ್ತಾಳ. ತಾಯಿ ಆದವಳು ಇಸ ಕೊಟ್ರ ಹೆಂಗ ಆದಿತ್ತಿದು, ನನ್ನ ಇಸ ಕೊಡುವಂತ ನನಗೆ ಆಜ್ಞೆ ಮಾಡ್ಬಿಟ್ಟಾನ. ಪತಿ ಹೊರತು ನಾನ ಮೀರಾಕ ಬರೋದಿಲ್ಲ, ನಾ ಇಸ ಕೊಡಬೇಕಾಗಿತ್ತಿ, ನಿನ್ ತಂದೇನಿ, ಏನ್ ಮಾಡ್ಲ ಅಂತ ಹೇಳತ್ತಾಳ್ರಿ. ನಾನ ಇಸ ಕುಡ್ದು ಬಿಡ್ಲಿ ಅಂತಾಳ್ರಿ. ಅವಾಗ ಮೀರಾ ಅಂತಾಳ, ನನ್ನ ಪ್ರಾರಬ್ಧದೊಳಗ ಇಸ ಕುಡ್ದ ಸಾಯ್ದಿದ್ರೆ ಏನ್ ಮಾಡಾಕತಿ ಅಂತ ಕೇಳ್ತಾಳ್ರಿ. ಇಸ ಕುಡ್ದ ಸಾಯ್ದಿದ್ರೆ ಏನ್ ಮಾಡಾಕತಿ? ಇಲ್ಲೊಂದು ಪ್ರಶ್ನೆ ಉತ್ತರ ಮಾಡ್ತಾನ ಧರ್ಮಕ್ಷೇತ್ರ ಕುರುಕ್ಷೇತ್ರದೊಳಗ ಅರ್ಜುನ. ಏನಂತ ಪ್ರಶ್ನೆ ಉತ್ತರ ಮಾಡ್ತಾನಂದ್ರ, ಈ ಪಾಂಡವರು ಕೌರವ್ರು ಇಷ್ಟ 18 ಅಕ್ಷಣಿ ನಿಂತೈತಿ, 18 ಅಕ್ಷರೊಳಗೆ ಇದ್ದಾಡ್ಬೇಕಲ್ಲ ಅಂತ ಹೇಳ್ತಾನ್ರಿ. ಯಾರ? ಕೃಷ್ಣ ಪರಮಾತ್ಮ ಅರ್ಜುನ್ಗೆ ಹೇಳ್ತಾನ. ಅರ್ಜುನ ಒಂದ್ ಮಾತು ಹೇಳ್ತಾನ, ಇವ್ರನ್ನ ಯಾಕೆ ನಾ ಕೊಲ್ಬೇಕ, ಇವ್ರನ್ನ ಕೊಲ್ಲುವಂತದ್ ಏನು ಕೆಲಸ ಐತಿ ಅಂತ ಕೇಳ್ತಾನ್ರಿ. ಇಲ್ಲ ಅರ್ಜುನ, ನಿನಗೆ ತಿಳಿಯುದಿಲ್ಲ, ಇವ್ರನ್ನೆಲ್ಲಾರನ್ನು ಕೊಲ್ಲಬೇಕನಿ ಅಂದ. ನನಗ್ ಕೊಲ್ಲೋದಾಗುದಿಲ್ಲ, ಇವ್ರನ್ನೆಲ್ಲಾರನ್ನು ಕೊಂದ್ರೆ ಮುಕ್ತಿ ಹೆಂಗಾಗ್ತೇನೆ ನಾನು, ನನ್ನ ಜೀವ ಮುಕ್ತಿ ಹೆಂಗಾಗ್ತದ, ಮುಕ್ತಿ ಆಗ್ಬೇಕಾದ್ರೆ ಹೆಂಗಾಗುದು ಅಂತ ಕೇಳ್ತಾನ್ರಿ. ಅವಾಗ ಕೃಷ್ಣ ಪರಮಾತ್ಮ ಒಂದ್ ಮಾತು ಹೇಳ್ತಾನ, ಅಲ್ಲೋ ಅರ್ಜುನ, ನಿನ್ನ ಹಣೆ ಬಾರ್ದಾಗ ಏನ್ ಬರ್ದೈತಿ ನಿನ್ ಗೊತ್ತೈತಿ ಅಂತಾನ್ರಿ. ಅವಾಗ ಅರ್ಜುನ್ ಹೇಳ್ತಾನ, ನನ್ನ ಹಣೆ ಬಾರ್ದಾಗ ಏನ್ ಬರ್ದಾನೋ ಗೊತ್ತಿಲ್ಲ, ನಾ ಹೆಂಗ ನಡಿಬೇಕು ಅದನ್ನ ತಿಳಿದು ನಡಿಯಾಕತ್ತೇನೆ ಅಂತ ಅರ್ಜುನ್ ಹೇಳ್ತಾನ. ಇದು ಎಲ್ಲಾ ಕೊಲೆ ಮಾಡುವಂತದ್ ಏನದ, ಇವ್ರನ್ನೆಲ್ಲಾ ಈ ಭೂಮಿಯಿಂದ ತೆಗೆದು ಹಾಕೋದ್ರಿಂದ ಏನದ? ನಾನ್ರೆ ಉಳ್ಯಾಕ್ ಬಂದೆ ನಿನ್ನ ಭೂಮಿ ಮ್ಯಾಲ, ನಾನು ಉಳ್ಯಾಕ್ ಬಂದಿಲ್ಲ, ನಾನು ಹೋಗಾಮದೇನಿ. ಎಂದಿಲ್ಲೊಂದು ದಿನ ಬಂದವ್ರು ಹೋಗ್ಲೇಬೇಕಾಗೈತಿ, ಅದಕ್ಕೆ ನಾನು ಹಂಗ ಹೋಗಾಮದೇನಿ, ನಾವು ಹೊಡಿದಿಲ್ಲ. ಆವಾಗ ಅರ್ಜುನ್ ಅಂತಾನ, ನೀ ಮುಕ್ತ ಆಗ್ಬೇಕಾದ್ರೆ ಹೆಂಗ್ ಮಾಡ್ತಿ ಅಂತ ಕೇಳ್ತಾನ್ರಿ ಕೃಷ್ಣ ಪರಮಾತ್ಮ ಅರ್ಜುನ್ಗ. ಅವಾಗ ಅರ್ಜುನ್ ಅಂತಾನ, ನಾ ಮುಕ್ತ ಆಗ್ಬೇಕಾದ್ರೆ ಇದನ್ನೆಲ್ಲ ನನಗೆ ಆಗೋದಿಲ್ಲ ಭಗವಂತ, ನೀನ ಮಾಡಿ ಕೆಲಸ, ನಾನ್ ಮಾತ್ರ ನನ್ನ ಹಣೆ ಬಾರ್ದಾಗ ಏನೈತೆ ಅದನ್ನ ಮಾಡ್ತೇನೆ ಅಂತಾನ್ರಿ. ನನ್ನ ಹಣೆ ಬಾರ್ದಾಗ ಏನ್ ಬ್ರಹ್ಮ ಬರ್ದಾನ ಅದನ್ನ ಆ ವಿಧಿಪೂರ್ವಕವಾಗಿ ನಾ ಇರ್ತೇನಂತ ಅರ್ಜುನ್ ಹೇಳ್ತಾನ. ಅವಾಗ ಕೃಷ್ಣ ಹೇಳ್ತಾನ್ರಿ, ಇವ್ರನ್ನೆಲ್ಲ 11 ಅಕ್ಷೇಣಿ ಕೊಂದ ಮುಕ್ತ ಆಗಂತ ಹಣೆ ಬಾರ್ದಾಗ ಬ್ರಹ್ಮ ಬರ್ದಿದ್ರಿ ಏನ್ ಮಾಡ್ತಿ ಅಂತ ಕೇಳ್ತಾನ್ರಿ. 11 ಅಕ್ಷೇಣಿ ಎಲ್ಲ ತೆಗೆದು ಹಾಕಿದ ಮ್ಯಾಗ ಮುಕ್ತ ಆಗ್ಬೇಕಂತ ಬರದ್ರ ಬ್ರಹ್ಮ ನೀ ಏನ್ ಮಾಡ್ತಿ ಅಂತ ಕೇಳ್ತಾನ್ರಿ. ಹಂಗ ಇಲ್ಲಿ ಏನಂತಾಳ ಮೀರಾಬಾಯಿ, ನಾ ಇಸಾ ಕುಡ್ದ ಸಾಯ್ದ ಇದ್ರ, ಇಸಾ ಕುಡ್ದ ಮುಕ್ತಳ ಆಗವಳಿದ್ರ ಅದು ಹಣೆ ಬಾರ ಅಂತ ಹೇಳತ್ತಾಳ್ರಿ. ತಂಬತ್ತಾಯಿ ಅಂತ ವಿಷ ತಗೋತಾಳ್ರಿ. ಅಂದ್ರ ಭಕ್ತಿಗೆ ಯಾರಂದ್ರ ಹೆದರವ್ರು ಯಾರಿಲ್ಲ ಅಂದ್ರ ಭಕ್ತರು ಸಾವಿಗೆ ಹೆದರ್ದವ್ರಲ್ಲ, ಸಾವಿಗೆ ಹೆದರ್ದವ್ರಲ್ರಿ ಭಕ್ತರು. ಅದಕ್ಕೆ ಏನಂತಾರ, ಸಾವಿಗೆ ಹೆದರದಿರು, ಜಗತ್ತನ್ನ ನಂಬದಿರು, ದೇವರನ್ನ ಮರೆಯದಿರು ಅಂತ ಹೇಳ್ತಾರ. ನೀ ಜಗತ್ತು ನಂಬಿದ್ರ ಜಗತ್ತು ಒಂದು ದಿನ ಮಾಯದ ನಿನ್ ಬಿಟ್ಟು ಹೋಗ್ತದ. ಅದಕ್ಕೆ ಇಲ್ಲಿ ಏನಂತಾರ, ಸಾವಿಗೆ ಹೆದರಿ ಸಾವಿರ ಬಿಡುದೈತೇನ, ಸಾವು ಕಟ್ಟಿಟ್ಟು ಬುತ್ತಿ ಐತಿ, ಸಾವೇನ್ ಬಿಡುದಲ್ಲ, ಸಾವಿಗೆ ಹೆದರದಿರು ಅಂತ ಹೇಳ್ತಾರ. ಹಂಗ ಮೀರಾಬಾಯಿ ಏನಂತಾಳ, ನಾ ಸಾವಿಗೆ ಹೆದರದವಳಲ್ಲ ಅಂತ ಹೇಳ್ತಾಳ, ಅಚೇಲವಾಗಿ ಹೇಳ್ತಾಳ್ರಿ. ನಾ ಸಾವಿಗೆ ಹೆದರವಳಲ್ಲ, ನನ್ನ ಸಾವು ಬಂದಿದ್ರ ನನ್ನ ತಂದೆ ಕಡೆಯಿಂದ ನಿನ್ನ ಕೈಯಾಗಿಸ ಆ ಇಸ ನಾನು ಕುಡ್ದನ ಮುಕ್ತಲಾಗೋಳಿದ್ರಿ ಏನ್ ಮಾಡೋದದ, ಆದ್ರ ಆಗ್ಲಿ ಅಂತ ಹೇಳ್ತಾಳ್ರಿ. ನಾ ಕುಡಿತೇನ, ಕುಡಿಲಿ ಆಗ್ಲಿ ಕೊಡಂತೇಳಿ ಇಸ್ಕೊಂತಾಳ. ಯಾವಾಗ ಮೀರಾಬಾಯಿ ತನ್ನ ತಾಯಿ ಕೈಯಾಗಿನ ಇಸಾ ತಗೊಂಡ ಕುಡಿತಾಳ, ಭಗವಂತ ಏನ್ ಮಾಡಿದಾರಿ, ಆ ಇಸಾ ಹೋಗಿ ಅಮೃತ ಮಾಡಿದ ನೋಡ್ರಿ.
ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಮೃತ ಮಾಡಿದಾರಿ. ಅವ್ವ ನನ್ನ ತಂದೆ ಅಂಥ ಹೃದಯದವಲ್ಲ, ನನ್ನ ತಾಯಿ ಇಂಥ ಹೃದಯದವಳಲ್ಲ, ನನಗೆ ಎಂಥ ಅಮೃತ ಕೊಟ್ಟಿರಿ, ಇಂಥ ಅಮೃತ ನನ್ನ ಜೀವನದಾಗ ಕುಡ್ದಿಲ್ಲ ಅಂತ ಹೇಳ್ತಾಳ್ರಿ. ಇಂಥ ಅಮೃತ ನನ್ನ ಜೀವನದಾಗ ಕುಡ್ದಿಲ್ಲ, ಎಂಥ ಅಮೃತ ಕೊಟ್ಟಿ ಅಂತ ಕೇಳತ್ತಾಳ್ರಿ. ಅವಾಗ ಏನಾತ್ರಿ ಅಂದ್ರ ಆ ಮೂರ್ತಿ ಏನಿತ್ತಲ್ರಿ, ಕೃಷ್ಣನ ಮೂರ್ತಿ ಕರ್ರಗೈತಿಲ್ರಿ ಮೂರ್ತಿ, ಅದ ಇಸ ಯಾರು ಕುಡ್ದಿದ್ರು? ಆ ಮೂರ್ತಿ ಎಲ್ಲ ಇಸ ಆಗಿ ಹಚ್ಚಗಾಗಿತ್ತು ನೋಡ್ರಿ. ಆ ಮೂರ್ತಿ ಕುಡ್ದಿತ್ತಂತ ಇಸ. ಯಾರ ಸಲುವಾಗಿ? ದೇವರ ಸಲುವಾಗಿ, ಭಕ್ತರ ಸಲುವಾಗಿ ದೇವರು ಇಸ ಕೊಡೋದ. ಅಂದ್ರ ಪರಮಾತ್ಮ ಇಸ ಕುಡಿಬೇಕಾದ್ರ ಭಕ್ತರ ಸಲುವಾಗಿ ಏನ್ ಕಾರಣ ಅದ? ಅದಕ್ಕೆ ದೇವ್ರು ಹೇಳ್ತಾನ, ನನ್ನ ಭಕ್ತರ ಸಲುವಾಗಿ ನಾ ಇಸಾ ಕುಡಿಯಾಕು ಅಂಜವನಲ್ಲ ಅಂತ ಹೇಳ್ತಾನ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಇಸಾ ಕುಡಿಯಾಕು ನಾ ಅಂಜವನಲ್ಲ. ಯಾವಾಗ ಮೂರ್ತಿ ಹಚ್ಚಗಾತ್ರಿ ಅದು, ಆ ರಾಜ ಬಂದು ನೋಡ್ತಾನ, ಇಸಾ ನೀ ಕುಡಿದ್ರೆ ಈ ಮೂರ್ತಿ ಹೆಂಗ್ ಹಚ್ಚಗಾತಂತ ದಿಗಿಲ್ ಬಿತ್ತು ನೋಡ್ರಿ. ಆ ಉದಯಪುರದೊಳಗೆಲ್ಲ ಜನ ಬರ್ತಾರ, ಬಂದ ಮೂರ್ತಿ ನೋಡ್ತಾರ, ಹಚ್ಚಾಗದ. ಯಾವಾಗ ಮೂರ್ತಿ ಹಚ್ಚಗಾಗಿದ್ದನ್ನ ನೋಡಿ ಎಲ್ಲಾರು ಮೀರಾಬಾಯಿಗೆ ದಂಡೋತ್ ನಮಸ್ಕಾರ ಬೀಳಾಕತ್ತರ. ತಂದಿ ರಾಜನ ದಂಡೋತ್ ನಮಸ್ಕಾರ, ತಂದೆ ತಾಯಿ ಪಾದಕ್ಕೆ ಬೀಳತ್ತಾರ. ಅವಾಗ ಆ ರಾಜನಿಗೆ ಹೇಳ್ತಾಳ, ತಂದಿಗೆ ನರಸಿಂಹ ರಾಜ ಹೇಳ್ತಾಳ, ರಾಜ ನನ್ನ ತಂದೆ ಆಗಿ ಬಂದಿದ್ದಕ್ಕೂ ನಾನು ನೀ ಬಹಳ ಪುಣ್ಯವಂತ ದೀಪ, ನಿನ್ನಿಂದ ನೀ ಇಸಾ ಕೊಟ್ಟಿಲ್ಲ, ನನಗೆ ಅಮೃತ ಕೊಟ್ಟಿದಿ, ಆದ್ರೆ ನನಗೆ ದೇವರನ್ನ ಪ್ರಾಪ್ತ ಮಾಡಿಕೊಟ್ಟಿ, ನನಗೆ ಇಸಾ ಕೊಟ್ಟು ಬಹಳ ಚಲೋ ಮಾಡಿದಿ ಅಂತ ಹೇಳಿದ್ರಂತ್ರಿ. ಅಂದ್ರೆ ಇಲ್ಲಿ ಏನಂತಾರ, ಯಾರು ನಮ್ಗೆ ವೈರತ್ ಮಾಡ್ತಾರಲ್ಲ, ವೈರತ್ ಮಾಡದವ್ರನ್ನ ಮಿತ್ರತ್ವ ಮಾಡ್ಕೋಬೇಕಂತ ಹೇಳ್ತಾರ. ಇನ್ನು ವೈರತ್ ಮಾಡದವ್ರನ್ನ ಮಿತ್ರತ್ವ ಮಾಡ್ಕೋಬೇಕಂತ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ವೈರಿ ಮಾಡ್ದವ್ರ ಮಿತ್ರತ್ವ ಮಾಡ್ಕೊಂಡ್ರ ಅಲ್ಲಿ ಹೇಳ್ತಾರ ಅವ್ರು, ಮುಕ್ತಿ ಶಿಖರದ ಮ್ಯಾಲ ನೀ ಮುಕುಟನಾಗ್ತೀವೋ ಅಂತ ಹೇಳ್ತಾರೆ. ಮರಾದ ತುಕಾರಾಮ್ರು ಏನ್ ಮಾಡ್ಕೊಂಡ್ರು, ವೈರತ್ತಿದ್ದವ್ರನ್ನ ಮಿತ್ರತ್ವ ಮಾಡ್ಕೊಂಡ್ರು, ಮಿತ್ರತ್ವ ಯಾವ ಮಾಡ್ಕೊಂಡ್ರು, ಮುಕ್ತಿ ಶಿಖರ ಮ್ಯಾಗ ಅಂತ. ಮುಕ್ತಿ ಅಲ್ಲ ಮತ್ ಹೇಳತ್ತಿದ್ದೆ, ನಾ ಹೇಳತ್ತಿದ್ದು ಮುಕ್ತಿ ಶಿಖರದ ಮ್ಯಾಲ ಮುಕುಟನಾಗ್ತಾನಂತ ನೋಡ್ರಿ. ಮುಕ್ತಿ ಶಿಖರದ ಮ್ಯಾಲ ಮುಕುಟನಾಗಬೇಕಾದ್ರೆ ಸಂತ ತುಕಾರಾಮ್ ಏನ್ ಮಾಡಿದ್ರು, ಯಾರು ವೈರತ್ತಿದ್ದವ್ರಿಗೆ ದೇವರಂದ್ರು ತಾವ ದೇವರಾಗಿ ಹೋಗ್ಬಿಟ್ರಿ ಜಗತ್ತಿನಿಂದ. ಈ ಜಗತ್ತಿನಿಂದ ಸಂತ ತುಕಾರಾಮ್ ಯಾರಿಗೆ ದೇವ್ರಂದ್ರು, ವೈರಿ ಇದ್ದವ್ರಿಗೆ ದೇವ್ರಂದ್ರು. ವೈರಿ ಇದ್ದವ್ರಿಗೆ ದೇವ್ರಂದ್ರು. ಅವ್ರನ್ನ ಸ್ತುತಿ ಮಾಡೋವ್ರನ್ನ ನೋಡ್ಲಿಲ್ಲ, ಅವ್ರು ಯಾರು ವೈರತ್ ಮಾಡಿದ್ರು ಅವ್ರಿಗೆ ನಮಸ್ಕಾರ ಹೊಡೆದ್ರು ಸಂತ ತುಕಾರಾಮ್. ಇಂಥವ್ರಿಗೆ ನಮಸ್ಕಾರ ಮಾಡಿ ಸಂತ ತುಕಾರಾಮ್ ಏನ್ ಮಾಡಿದ ಅಂದ್ರ, ಎಷ್ಟು ಮಂದಿ ವೈರತ್ ಮಾಡಿದ್ರು ಅವ್ರಿಗೆ ನಮಸ್ಕಾರ ಹೊಡೆದ. ವೈರತ್ ಮಾಡಿದವ್ರಿಗೆ ನಮಸ್ಕಾರ ಹೊಡೆದು ಏನಾದ, ಈ ಜಗತ್ಲಿಂದ ದೇವರಾಗಿ ಹೋದ. ಸಿದ್ದಾರ್ಡಪ್ಪನ ಮೇಲೆ ಎಷ್ಟು ಮಂದಿ ವೈರತ್ ಮಾಡಿದ್ರು? ಸಿದ್ದಾರ್ಡಪ್ಪ ಯಾಕೆ ನನ್ನ ಹೊಡೆದ್ರಿ ಅಂದ ಇಲ್ಲ. ತುಕಾರಾಮನ ಬಡಿಗೆ ಹಚ್ಚಿ ಬಡಿದ್ರು, ಯಾಕೆ ಹೊಡೆದ್ರಿ ಅಂತ ಕೇಳಿದ್ರ ಇಲ್ಲ. ನಿಮಗೆ ಏನಂದ್ರ ಭಕ್ತಿ ಮಾಡಕ್ ನೀವು ಬಂದೇವಲ್ಲ, ಯಾರು ವೈರತ್ ಮಾಡ್ಲಿ ಅವ್ರ ಕಡೆ ಮನಸ್ಸು ಮಾಡಬಾರ್ದು, ನಾವು ತಿರುಗಿ ಮಾಡ್ದೆ ಅಂದ್ರೆ ಅವ್ರ ಚಟ ಹತ್ತೈತಿ. ಅದ ಅವ್ರಿಗೊಂದು ಚಟ ಹತ್ತೈತಿ, ಅದ ಒಂದು ಕೆಟ್ಟ ಚಟ ಹತ್ತಿರ್ತತಿ. ನಮಗೆ ಹೆಂಗೆ ಒಳ್ಳೆ ಚಟ ಹತ್ತಿರ್ತಲ್ಲ, ಅವ್ರಿಗೊಂದು ಕೆಟ್ಟ ಚಟ ಹತ್ತಿರ್ತತಿ. ಅವ್ರು ಏನಂತಾರ, ನಿನ್ನ ಒಳ್ಳೆ ಚಟ ಇದ್ದಿದ್ದ ಕರೆ ಇದ್ರ ಒಳ್ಳೆ ಚಟದಿಂದ ಅವನು ಮುಕ್ತನ್ನು ಮಾಡು ಅಂತ ಹೇಳ್ತಾನ. ನೀ ಮುಕ್ತನಾಗುವುದಲ್ಲ, ನೀನು ವೈರತ್ ಯಾವದನ್ನ ಅವನ್ನ ನೀ ಮೊದಲು ಮುಕ್ತ ಮಾಡ ಅಂತ ಹೇಳ್ತಾನ. ಸಂತ ತುಕಾರಾಮ್ ಯಾರನ್ನ ಮುಕ್ತನ್ ಮಾಡಿದ್ರು? ಅವ್ರು ಮುಕ್ತ ಆಗಾಕ ಪ್ರಯತ್ನ ಮಾಡ್ಲಿಲ್ಲ. ಅವ್ರ ಮುಕ್ತಿ ಅವ್ರ ಕೈಯಾಗ ಕಾಲಾಗ ಬಿದ್ದು ಉಳ್ಳಾಡ್ತಿತ್ತು. ಸಂತ ತುಕಾರಾಮ್ ಕಾಲಾಗ ಮುಕ್ತಿ ನೋಡ್ಲಿಲ್ಲ. ಅವ್ರು ಮುಕ್ತಿ ನನಗೆ ಎದಕ್ ಬೇಕಂತ ಹೇಳಿದ್ರು. ಸಂತ ತುಕಾರಾಮ್ ಮುಕ್ತಿ ನನಗೆ ಎದಕ್ ಬೇಕಂತ ಕೇಳಿದ್ರು. ಅವಾಗ ಪಾಂಡ್ನ ಕೇಳ್ತಾನ, ನಿನಗೇನು ಬೇಕು ಹೇಳು ಅಂತ ಹೇಳ್ತಾನ ತುಕಾರಾಮ್. ನಿನಗೆ ಏನಾರು ಬೇಕು ಹೇಳಂತ, ನೀ ಏನಾರು ಕೊಡಾಮದಿ ಹೇಳಂತ ಹೇಳ್ತಾನ್ರಿ. ನೀ ಏನಾರು ಕೊಡಾಮದಿ, ಮುಕ್ತಿ ಬೇಕೇನು? ಮುಕ್ತಿ ನನಗೆ ಎದಕ್ ಬೇಕು? ಮುಕ್ತಿ ನನ್ನ ಕಾಲಾಗ ಉಳ್ಳಾಡತೈತೆ ಅಂತ ಹೇಳಿದ್ರು ತುಕಾರಾಮ್. ಹೇಚಿ ಧಾನ ದೇಗ ದೇವ ತುಜೆ ವಿಸರಣ ವಾವ, ನಾ ಕೇಳಿದಂತ ಕೊಡುವ ವಸ್ತು ನಿನಗಾಗುದಿಲ್ಲ, ನೀ ಹೋಗಂತ ಹೇಳ್ತಾನ ಪಾಂಡ್ರಂಗ.
ಸಾರಿ ಹೇಳತ್ತಾನ್ರಿ ಕಲಾಂಡ ಕೋಟಿ ಬ್ರಹ್ಮಾಂಡ. ಅಂದ್ರೆ ಭಕ್ತನಲ್ಲಿ ತಾಕತ್ ಬೇಕಂತ. ಭಕ್ತನಲ್ಲಿ ಕೇಳು ತಾಕತ್ ಬೇಡ, ಯಾವ್ದಿರ್ಬೇಕು ಕೇಳು ತಾಕತ್. ಏ ಭಗವಂತ ನೀನು ಬೇಕನ್ನುವಂತ ಶಬ್ದ ಬೇಕಂತ ನಮ್ಮಂತೇಳಿ. ನೀನು ಬೇಕಂದ್ರ ಮುಗಿದ್ ಹೋತ್. ಅವನನ್ನ ಮಾರಾಕ್ ತಗೊಂಡ್ಮ್ಯಾಲ ಇನ್ನು ಸಂಪತ್ತಿಗೆ ನಾವು ಓಡಾಡೋದು ಏನ್ ಕೆಲಸ ಐತ್ರಿ? ಮನಿ ಮಾಲಕನ್ನ ಮಾರಾಕ್ ತಗೊಂಡ್ಮ್ಯಾಗ ಆ ಸಂಪತ್ತಿ ಅವ್ ನಿಂಬಲ್ ಇರ್ತದ ಇರ್ತತಿಲ್ಲ. ಅದಕ್ಕೆ ಇಲ್ಲಿ ಏನಂತಾರ, ಯಾರು ಬೈರತ್ ಮಾಡೋರು ಮಾಡ್ಲಿ, ಅವ್ರ ಕಡೆ ನೀವು ಯಾರು ದಾಸ್ ಕೊಡ್ಬಾರ್ದು. ಯಾರ ಕಡೆ ದಾಸ್ ಕೊಡ್ಬೇಕು? ನಾವು ಭಗವಂತನ ಕಡೆ ಮನಸ್ಸು ಮಾಡ್ಬೇಕು. ಭಗವಂತಗೆ ಏನ್ ಅನ್ಬೇಕ? ಇದನ್ನೆಲ್ಲ ಯಾರು ಮಾಡಕ್ ಹಚ್ಚಾರ? ದೇವ್ರು ಮಾಡಕ್ ಹಚ್ಚಾನ. ಅವನ ಮಾಡಕ್ ಹಚ್ಚಿದ್ರಿ, ಇದು ಅವ್ ಮಾಡಕ್ ಹಚ್ಚಿದ್ದ. ಹೌದಿಲ್ಲ? ಸಿದ್ದಾರೂಢಪ್ಪ ಒಂದು ಮಾತು ಅಂದಾರಿ, ಏನಂದ ಗೊತ್ತೇನ್ರಿ? ಸಿದ್ದಾರೂಢಪ್ಪನ ಹಾಳ ಬಾವ್ಯಾಗ ಹೋಗದ್ರು, ಒಂದ್ ಹಾಳ ಮನಿಯಾಗ ಓದಿಟ್ಟು ಬಂದ್ರು. ನಿಮ್ಗೆ ಗೊತ್ತೈತಿ ವಿಷಯ ಎಲ್ಲ. ಮತ್ತ ಆ ಸಿದ್ದಾರೂಢಪ್ಪನ ಬಡಿಗೆ ಹಚ್ಚಿ ಬಡದ್ರು. ಒಂದಿಬ್ರು ಬಂದು ಕೇಳಿದ್ರ, ಇಷ್ಟೆಲ್ಲ ನಿನ್ ಹೊಡ್ಯಾಕತ್ತಾರಪ್ಪ, ನಿನ್ನ ಬಡ್ಯಾಕತ್ತಾರ, ನೀ ಯಾಕೆ ಒಂದಿಟ್ಟು ವಿಚಾರ ಮಾಡುವಲ್ಲಿ, ಯಾಕೆ ಜನ ಕೇಳುವಲ್ಲಿ ಅಂತ ಕೇಳಿದ್ರು. ಅವಾಗ ಏನ್ ಹೇಳ್ತಾನ್ರಿ ಸಿದ್ದಾರೂಢಪ್ಪ? ಅಲ್ರಿ, ಆ ಪರಮಾತ್ಮನ ಈ ಪರೀಕ್ಷೆಗೋಸ್ಕರ ಈ ಆಟ ಹೂಡ್ಯಾನ, ನಾ ಯಾಕೆ ಇದಕ್ಕೆ ವಿಚಾರ ಮಾಡ್ಲಿ ಅಂತ ಕೇಳಿದ್ರಂತ ನೋಡ್ರಿ. ಹೊಡ್ಯಾರು ಹೊಡಿಲಿ, ಬಡ್ಯಾರು ಬಡಿಲಿ. ಈಗ ಒಂದು ಭೂಮಿ ಹಸ ಮಾಡಕ್ ಎಷ್ಟು ಗಳೆ ಬೇಕಾಗ್ಯಾವ್ರಿ, ಕುಂಟಿ ರಂಟಿ ಎಲ್ಲ ಹೆಂಗ್ ಬೇಕಾಗ್ಯಾವಲ್ಲ, ಹಂಗ ನನ್ನ ಹಸ ಮಾಡ್ಯಾಕ ನಿಂತಾವು ಅಂತ ಹೇಳಿದ್ರಂತವ್ರು. ನಿಮ್ಗ ಮೊದಲು ಸಂತರಾಗಬೇಕಾದ್ರೆ, ಶರಣರಾಗಬೇಕಾದ್ರೆ ಏನ್ ಬೇಕಂತ ಕೇಳತ್ತಾರ? ತಾಳ್ಮೆ ಅನ್ನೋದು ಬೇಕಂತ. ತಾಳ್ಮೆ ಬೇಕಂತ ಮನುಷ್ಯನಿಗೆ, ತಾಳ್ಮೆ ಬೇಕಂತ. ಎಲ್ಲಿ ಮಠ ತಾಳ್ಮೆ ಬರೋದಿಲ್ಲ ಅಲ್ಲಿ ಮಠ ನಿನಗೆ ಸಿದ್ಧಿ ಎಂದು ಪ್ರಾಪ್ತಿ ಆಗೋದಿಲ್ಲ ಅಂತ ಹೇಳತ್ತಾರೆ. ಸಿದ್ಧಿ ಎಂದು ಪ್ರಾಪ್ತಿ ಆಗುವುದಿಲ್ಲ. ಅದಕ್ಕೇನಂತಾರ ಸಂತ ತುಕಾರಾಮ್ರು? ನೀ 4 ವೇದ 6 ಶಾಸ್ತ್ರ 18 ಪುರಾಣ 64 14 ವಿದ್ಯೆ 84 ಸಿದ್ಧಿ ಇವೇನು ಬೇಡ. ಯಜ್ಞದೊಳಗೆ ಯಾವ ಯಜ್ಞ ಶಿಖರ ಮಾಡಿದ್ರು? ತಾಳ್ಮೆ ಯಜ್ಞ ಶಿಖರ ಮಾಡಿದ್ರು. ಯಾವ ಯಜ್ಞ ರೀ? ತಾಳ್ಮೆ ಯಜ್ಞ ಶಿಖರ ಮಾಡಿದ್ರು. ತಾಳ್ಮೆ ಇತ್ತಂತ ಸಂತ ತುಕಾರಾಮ್ ಈ ಶರೀರ ತಗೊಂಡ ವೈಕುಂಠವಾಸಿ ಆದ. ಎದರಿಂದ? ತಾಳ್ಮೆದಿಂದ. ಎಲ್ಲಿ ಮಠ ತಾಳೋದಿಲ್ಲ ಅಲ್ಲಿ ಮಠ ನಮ್ಗೊಳಗ ಜ್ಞಾನ ಉತ್ಪನ್ನ ಆಗೋದಿಲ್ಲ. ಜ್ಞಾನ ಆಗ್ತತಿ, ಸಾಮಾನ್ಯ ಜ್ಞಾನ ಆಗ್ತತಿ, ಶುದ್ಧ ಜ್ಞಾನ ಆಗ್ಬೇಕಲ್ರಿ. ಶುದ್ಧ ಜ್ಞಾನ ಆಗ್ಬೇಕಲ್ಲ. ಶುದ್ಧ ಜ್ಞಾನ ಅಂತ ಎದಕ್ಕಂತಾರ? ಸಾಮಾನ್ಯ ಜ್ಞಾನ ಎದಕ್ಕಂತಾರ ನೋಡ್ರಿ. ಒಂದು ಬಾಳೆಹಣ್ಣು ಇರ್ತತಿ, ಅದು ಒಳಗಿನ ಹಣ್ಣು ರುಚಿ ಇರ್ತೈತಿ ಏನು ಸಿಪ್ಪಿ ರುಚಿ ಇರ್ತೈತಿ? ಅದು ಒಳಗಿನ ಹಣ್ಣು ರುಚಿ ಇರ್ತೈತಿ, ಸಿಪ್ಪಿ ರುಚಿ ಇರುದಿಲ್ಲ. ಹೊರಗಿನ ಜ್ಞಾನ ಸಾಮಾನ್ಯ ಜ್ಞಾನ ಸಿಪ್ಪಿ ಇದ್ದಂಗ ಅಂತ, ಒಳಗಿನ ಜ್ಞಾನ ಹಣ್ಣು ಇದ್ದಂಗ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಒಳಗಿನ ಜ್ಞಾನ ಅಳವಡಿಸ್ಬೇಕಂತೀರಿ ಮನುಷ್ಯನಿಗೆ. ಒಳಗಿನ ಜ್ಞಾನ ಅಳವಡಿಸ್ಬೇಕಂತ. ಒಳಗಿನ ಜ್ಞಾನ ಅಳವಡಿಸ್ಬೇಕಾದ್ರೆ ಇಲ್ಲಿ ಮಾತು ಕೇಳತ್ತಾರ. ಏನ್ ಹೇಳತ್ತಾರ? ಜೋಡಣೆ ಮಾಡಿ ಹೇಳತ್ತಾರ. ಇಲ್ಲಿ ಏನಂತ ಹೇಳತ್ತಾರ ನೋಡಪ್ಪ, ನಿನಗ ಜ್ಞಾನ ಆಗ್ಬೇಕಾದ್ರ, ಜ್ಞಾನ ಅಷ್ಟ ಆದ್ರೂ ಆತ್ಮ ಸಾಕ್ಷಾತ್ಕಾರ ಆಗುದಿಲ್ಲ ಅಂತ್ರಿ ಮಹಾರಾಜರು ಹೇಳತ್ತಾರ. ಜ್ಞಾನ ಅಷ್ಟ ಆದ್ರೂ ಆತ್ಮ ಸಾಕ್ಷಾತ್ಕಾರ ಆಗುದಿಲ್ಲ ಅಂತ. ಹೌದಾ? ಹಂಗಾರೆ ಮತ್ತೆ ಹೆಂಗ ಆತ್ಮ ಸಾಕ್ಷಾತ್ಕಾರ ಆಗುದು? ಅನುಭವ ಅಷ್ಟ ಆದ್ರೂ ಆತ್ಮ ಸಾಕ್ಷಾತ್ಕಾರ ಆಗುದಿಲ್ಲ ಅಂತ ಹೇಳತ್ತಾರೆ. ಜ್ಞಾನ ಆದ್ರೂ ಆತ್ಮ ಸಾಕ್ಷಾತ್ಕಾರ ಆಗುದಿಲ್ಲ, ಅನುಭವ ಆದ್ರೂ ಅಷ್ಟ ಆತ್ಮ ಸಾಕ್ಷಾತ್ಕಾರ ಆಗುದಿಲ್ಲ. ಜ್ಞಾನ ಅನುಭವ ಆದ್ರೆ ಆತ್ಮ ಸಾಕ್ಷಾತ್ಕಾರ ಶಿಖರ ಆಗ್ತದೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರ? ಜ್ಞಾನ ಅನುಭವ ಆದಾಗ ಆತ್ಮ ಸಾಕ್ಷಾತ್ಕಾರ ಆಗ್ತತಿ. ನೀ ಬಾಳ್ ಓದಿದಿ, ಬಾಳ್ ತಿಳ್ಕೊಂಡಿ, ಅನುಭವ ಇಲ್ಲಂದ್ರೆ ಏನ್ ಮಾಡೋದದ? ಇಲ್ಲಿ ಹೇಳ್ತಾರ ಶಿಖರ್ ಮಾಡ್ತಾರ. ಏನ್ ಶಿಖರ್ ಮಾಡ್ತಾರ ಅಂದ್ರೆ, ಈಗ ಲೌಕಿಕಕ್ಕೆ ಬರೋಣ್ರಿ. ಲೌಕಿಕದೊಳಗೆ ಏನಂತಂದ್ರ, ಈಗ ನೀವು ಅಡಿಗೆ ಮಾಡಾಕ ಎಲ್ಲ ಜ್ವಾಡ್ನಿ ತಂದಿರಿ, ಖಾರ ಉಪ್ಪು ಇಲ್ಲಿಲ್ಲ ಅಂದ್ರೆ ಹೆಂಗ್ ನಡಿತೈತಿ? ನಡಿತೈತಿ ಏನಂತ? ಅಡಿಗೆ ರುಚಿ ಬರ್ತೈತಿ ಏನಂತ? ಇಲ್ಲಪ್ಪ, ಖಾರ ಅಷ್ಟ ತಗೋ, ಉಪ್ಪು ಬಿಟ್ಟು ಬಿಡ, ನಡಿತೈತಿ ನೋಡು. ಖಾರ ಅಷ್ಟು ತಗೊಂಡ್ ಮಾಡ್ರಿ, ಉಪ್ಪು ಬ್ಯಾಡದ, ನಡಿತೈತಿ ಏನ? ನಡಿಯುದಿಲ್ಲ. ಹಂಗ ಇಲ್ಲ, ಉಪ್ಪು ತಗೋ, ಖಾರ ಬಿಟ್ಟು ಬಿಡ, ಹಂಗಾರ ಒಗದ್ ಬಿಡ, ನಡಿತೈತೇನ? ಅದು ರುಚಿ ಬರುದಿಲ್ರಿ. ಖಾರ ಉಪ್ಪು ಹಾಕಿ ಒಂದು ಸಾರು ಮಾಡಿದಾಗ ಹೆಂಗ ರುಚಿ ಆಗ್ತದ? ರುಚಿ ಆಗ್ತತಿಲ್ರಿ ಮಹಾರಾಜ್ರು? ಖಾರ ಉಪ್ಪು ಹಾಕಿದಾಗ ಅದು ಸಾರು ಹೆಂಗ ರುಚಿ ಆಗ್ತದ, ಹಂಗ ಜ್ಞಾನ ಅನುಭವ ಹಾಕಿದಾಗ ಆತ್ಮ ಸಾಕ್ಷಾತ್ಕಾರ ಆಗ್ತದೆ ಅಂತ ಹೇಳ್ತಾರೆ. ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಂದ್ರ ಇವೆರಡು ಜೋಡಣೆ ಬೇಕಂದ್ರ ನಿಮಗೆ ತಿಳಿಗೋಸ್ಕರ ಇಲ್ಲಿ ಖಾರ ಉಪ್ಪು ತಗೊಂಡಿದ್ದ. ಅದಕ್ಕೆ ಏನಂತಾರ?
ಅಲ್ರಿ ಬರೇ ಸುಳ್ಳು ಹೇಳ್ತಾನ್ರಿ ಇವ, ಕರೆನ ಹೇಳುವಲ್ಲ ಅಂತ ಇವ್ ಹೇಳ್ತಾನ. ಕರೆ ಯಾರ್ಲಿಂದ ಬೆಳಕು ಬಂತದ? ಕರೆ ಒಂದು ತತ್ವ ಬೆಳಕಿಗೆ ಬಂತು. ಬಸವಣ್ಣವ್ರದ್ದು ಬಂತು, ಜ್ಞಾನೇಶ್ವರ ಮೌಲ್ಯ ಅವ್ರದ್ದು ಬಂತು, ಸಿದ್ಧಾರೂಢ ಶಿವಾಯನಮ ಅಂತ ಬಂತು. ಅದು ಎದರಿಂದ ಬಂತು? 1000 ಮಂದಿ ಅಸತ್ಯ ಇದ್ರು, ಸತ್ಯ ಸಿದ್ಧಾರೂಢಪ್ಪ ಇದ್ದ. ಅವ ಬೆಳಕಿಗೆ ಬರ್ಬೇಕಾದ್ರೆ 1000 ಮಂದಿ ಅಸತ್ಯ ಹೇಳ್ತಿದ್ರಂತ ಅವ್ ಬೆಳಕಿಗೆ ಬಂದ ಅಂತ. ಸುಳ್ಳು ಬೇಕಾಗೈತಿ ಇಲ್ಲಿ, ಬ್ಯಾಡ ಅಂತ ಹೇಳಕ್ ಬರೋದಿಲ್ಲ ಅಂತ. ಅಂದ್ರ ಏನ್ ಹೇಳತ್ತಾರ ಅವರು? ಬೆಳಕಿಗೆ ಸತ್ಯ ಬರ್ಬೇಕಾದ್ರೆ ಸುಳ್ಳು ಬೇಕಾಗೈತಿ ಅಂತ ಹೇಳ್ತಾರೆ. ಸುಳ್ಳಿದ್ದಾಗ ಸತ್ಯ ಬೆಳಕು ಗೊತ್ತಾಗೈತಿ. ಈಗ ಸೂರ್ಯ ಬರ್ತಾನ ಭೂಮಿಗೆ, ಸೂರ್ಯನ ಬೆಳಕು ಎದರಿಂದ ಗೊತ್ತಾಗೈತಿ? ಸೂರ್ಯ ಬೆಳಕಿಗೆ ಬರ್ತಾನಲ್ಲ, ಉದಯ ಆಗಿ ಬರ್ತಾನಲ್ಲ ಸೂರ್ಯ, ಆ ಸೂರ್ಯನ ಬೆಳಕು ಎದರಿಂದ ಗೊತ್ತಾಗೈತಿ? ಕತ್ಲು ಹಿಂದ ಐತಂತ ಅದ್ರ ಬೆಳಕು ಗೊತ್ತಾಗೈತ್ರಿ ಮಹಾರಾಜ್ರ. ಕತ್ಲಿಲ್ಲ ಅಂದ್ರ ಸೂರ್ಯನ ಬೆಳಕ ಗೊತ್ತಾಕಿದ್ದಿಲ್ಲ, ಬೆಳಕು ಬೆಳಕಾಗಿ ಉಳಿತಿತ್ತು. ಹಂಗ ನಿಮ್ಮ ಬೆಳಕು ಇವತ್ತು ಗೊತ್ತಾಗಬೇಕಾದ್ರ ನಾ ಈ ಪ್ರಪಂಚದೊಳಗೆ ಈ ಮಾಯವನ್ನ ಯಾವಾಗ ನಾವು ಕತ್ತರಿಸಿ ಹಾಕ್ತೇವಲ್ಲ ಅವಾಗ ನಿಮ್ಮ ಬೆಳಕು ಗೊತ್ತಾಕೈತಿ ಅಂತ ಹೇಳತ್ತಾರ ಸಂತ್ರಿ. ನಿಮ್ಮ ಬೆಳಕು ಗೊತ್ತಾಗ್ಬೇಕಾದ್ರ ಹೇಳುದಷ್ಟ ಗೊತ್ತೈತ್ರಿ, ಆದ್ರ ನಡಿದ್ ಗೊತ್ತಾಗ್ಬೇಕಲ್ಲ. ಹೇಳ್ತೇವ್ ಭಾಳ ಚಂದ ಹೇಳಿದಾರಿ ಮಹಾರಾಜ್, ನಡಿಬೇಕಲ್ರಿ. ಇಲ್ಲೇನ್ ಹೇಳತ್ತಾರ ಜ್ಞಾನೇಶ್ವರ ಮೌಲಿ ಅವರು, ಸಂತ ತುಕಾರಾಮ್ರು, ನಡೆದು ತೋರಿಸ್ರಿ. ಹೇಳಿ ತೋರಿಸ್ತವ್ರು ಭಾಳ ಮಂದಿ ಅದಾರ, ನಡೆದು ತೋರಿಸ್ಬೇಕಲ್ಲ. ಹೇಳ್ದವ್ ಕ್ರಾಂತಿ ಆಗ್ಲಿಲ್ಲ, ನಡೆದವ್ ಕ್ರಾಂತಿ ಅದ. ಜಗತ್ತಿನಾಗ ನಡೆದವ್ ಕ್ರಾಂತಿ ಅದ. ಅದಕ್ಕೆ ಇಲ್ಲಿ ಏನಂತಾರ, ನೀ ಯಾವಾಗ ಯಾವ ಹೆಜ್ಜೆಯನ್ನು ಇಡಬೇಕಾದ್ರ ನೀ ಹೆಂಗ ನಡಿಬೇಕನ್ನೋದ ನೀ ಪ್ರಜ್ಞೆ ಮಾಡ್ಕೋ ಅಂತ ಹೇಳ್ತಾರ. ಪ್ರಜ್ಞೆ ಮಾಡ್ಕೊಳ್ಬೇಕಾಗ್ತದೆ. ಹಂಗೆ ಪ್ರಜ್ಞೆ ಮಾಡ್ಕೋಬೇಕಾದ್ರ ನಿನಗೆ ಯಾವ ಬುದ್ಧಿ ಬೇಕು? ಪ್ರಜ್ಞೆ ಆಗ್ಬೇಕಾದ್ರೆ ಜ್ಞಾನ ಪ್ರಜ್ಞೆ ಆಗ್ಬೇಕು. ಜ್ಞಾನ ಪ್ರಜ್ಞೆ ಆದ್ಮೇಲೆ ಅದು ಸ್ಥಿತ ಪ್ರಜ್ಞೆ ಆಗ್ತೈತಿ. ಸ್ಥಿತ ಪ್ರಜ್ಞೆ ಅಂತಾರ. ಚಿತ್ತ ಪ್ರಜ್ಞೆ ಅಂತ ಯಾರಿಗೆ ಅಂತಾರ? ಏನ್ ಮಾತ್ಮರೆಲ್ಲ ಆಗಿ ಹೋಗ್ಯಾರಲ್ಲ ಸ್ಥಿತ ಪ್ರಜ್ಞೆ. ನಾವ್ ಇನ್ನೂ ಸ್ಥಿತಿಗೆ ಬಂದಿಲ್ರಿ, ಇನ್ನು ಕುಂದ್ರದಾಗ ಗೊತ್ತಾಗವಲ್ದ ಪ್ರಜ್ಞೆ ಆಗುದು ಯಾವಾಗ? ಪ್ರಜ್ಞೆ ಆಗುದು ಯಾವಾಗ ಅಂತ ಹೇಳ್ತಾರ ಇಲ್ಲಿ ತುಕಾರಾಮ್ರು. ಅದಕ್ಕೆ ಪ್ರಜ್ಞೆ ಆಗ್ಬೇಕಾದ್ರೆ ನೋಡಿ ಇಲ್ಲಿ ನಿಮ್ಗೆ ಹೆಂಗ ತೋರಿಸ್ತೈತಿ. ಪಾರ್ವತಿ ಪರಮೇಶ್ವರ ಕುಂತಾಗ ಯಾರು ದೊಡ್ಡವ್ರಪ್ಪ ಅಂದಾಗ ಈ ಭೂಮಂಡಲನ್ನ ಯಾರ ಸುತ್ತ ಹಾಕಿ ಬರ್ತೀರಿ ಅವ್ರು ದೊಡ್ಡವ್ರು ಅಂತ ಹೇಳಿದ್ರು. ವಿದ್ಯಾ ಕಲ್ತಿದ್ದ ಸನ್ಮುಖ ನವಿಲ್ ಹತ್ತಿ ಗರುಡ್ ಹತ್ತಿ ಹೋಗ್ಬಿಟ್ಟ, ಒಂದು ಸುತ್ತ ಹಾಡ್ದು ಬರ್ತೇನೆ ಅಂತೇಳಿ. ಅವಾಗ ಗಣಪತಿ ಎಲ್ಲೇ ಕುಂತಿದ್ದ. ಅವ ಗಣಪತಿ ಏನ್ ಮಾಡಿದ? ಮೌನ ಆದಾರಿ. ಗಣಪತಿ ಮೌನ ಆದ, ಆ ಕ್ಷಣದಲ್ಲಿ ಮೌನ ಆದ. ಮೌನ ಆಗಿ ತಿಳ್ಕೊಂಡ ಅವ ಜಗತ್ತನ್ನ ತಿರುಗಿ ಬಂದು ಬಿಡ್ತಾನ, ದೊಡ್ಡ ಶಾಣೆ ಅದಾನ. ಮತ್ ನಾನ್ ಹೆಂಗ ಇಲಿವಾಣಿ ತಗೊಂಡ್ ಹೋಗುದೈತಿ, ಏನಪ್ಪ ಭಗವಂತ ಅಂತೇಳಿ ಕೈ ಮುಗದ ಸುಮ್ಮನ ಕುಂತಾರಿ. ಎಷ್ಟ 5 ನಿಮಿಷ ಸುಮ್ಮನ ಕುಂತ. ಅದಕ್ಕೆ ಮನುಷ್ಯ ನಿನಗೇನು ಬರಲಿಲ್ಲ ಅಂದ್ರ, ನಿನ್ನ ತಲೆ ಒಳಗೆ ಏನು ತಿಳಿಲಿಲ್ಲ ಅಂದ್ರ 5 ನಿಮಿಷ ಸುಮ್ಮನ ಕುಂದ್ರಾಕ್ ಕಲೀರಿ ಅಂತ ಹೇಳ್ತಾರ. ಇಲ್ಲಿ 5 ನಿಮಿಷ ಬರೇ. ಅದಕ್ಕೆ ಏನಂತಾರ ಇಲ್ಲಿ? ದೇವಾಚಿಯ ದ್ವಾರಿ ಉಬಾ ಕ್ಷಣ ಬರಿ ಅನ್ನತ್ತಾರ. ಬರೇ 1 ಕ್ಷಣ ನಿಲ್ಲಿಸ್ ನಿನ್ ಮನಸ್ಸು ಅಂತ ಹೇಳ್ತಾರ. ಎಷ್ಟು ಮಹಾರಾಜ್ರೆ? 1 ಕ್ಷಣ ಅಂತ ಬರೇ. ಅದಕ್ಕಿಲ್ಲಿ 5 ನಿಮಿಷ ನೀ ಸುಮ್ಮನ ಕುಂತ್ರ, ಗಣಪತಿ ಯಾವಾಗ ಕುಂತ ಅವಾಗ ಜ್ಞಾನದಿಂದ ಪ್ರತಿಜ್ಞಾನ ಉತ್ತರಿಸ್ತಂತವ್. ಪ್ರತಿಜ್ಞಾನ ಉತ್ತರಿಸ್ತಂತ್ರಿ ಮಹಾರಾಜ್ರೆ. ಆ ಪ್ರತಿಜ್ಞಾನ ಏನ್ ಹೇಳ್ತಾವಾಗ? ನಿನ್ನ ತಂದೆ ತಾಯಿಯ ಜಗತ್ತಿರುವಾಗ ನೀ ಯಾಕೆ ಜಗತ್ತು ತಿರುಗತಿ ಅಂತ ಹೇಳ್ತಂತ್ರಿ. ನೀ ಯಾಕೆ ಜಗತ್ತು ತಿರುಗತಿ ಅಂತೂ ಗಣಪತಿ ಯಾವಾಗ ಜ್ಞಾನ ಉತ್ಪನ್ನ ಆಗಿತ್ತು ಆ ಪ್ರತಿಜ್ಞಾನವನ್ನು ತಾನ ಉತ್ತರಿಸ್ತಂತ್ರಿ. ನಿನ್ನ ಜಗತ್ತು ತಿರುಗಬೇಡ, ನಿನ್ನ ತಂದೆ ತಾಯಿ ತಿರುಗಿಬಿಡ, ಅದ ಜಗತ್ತೈತಂತ ಹೇಳಿ. ಯಾವಾಗ ಗಣಪತಿ ಪಾರ್ವತಿ ಪರಮೇಶ್ವರನ್ನ ಹುಲಿಯಾರ್ದ ಹಾಕಿ ಕುಂತ ಯಾರಿಗೆ ಜಯ ಶಿಖರಾತು? ಯಾರಿಗೆ ಜಯ ಶಿಖರಾತು? ಗಣಪತಿಗೆ ಶಿಖರಾತು. ಸನ್ಮುಖಕ್ಕೆ ಶಿಖರ ಆಗ್ಲಿಲ್ಲ, ಗಣಪತಿಗೆ ಶಿಖರ ಆತು. ಅದಕ್ಕೆ ಮನುಷ್ಯನಿಗೆ ಏನು ಬರಬೇಕಂದ್ರ ಜ್ಞಾನ ಪ್ರತಿಜ್ಞಾನ ಉತ್ತರಿಸ್ಬೇಕಂತ. ಹೆಂಗ್ ಉತ್ತರಿಸ್ಬೇಕ್ರಿ ಮಹಾರಾಜ್ರ? ಜ್ಞಾನ ಪ್ರತಿಜ್ಞಾನ ಹೆಂಗ್ ಉತ್ತರಿಸ್ಬೇಕಂದ್ರ ನೀ ಅಧಿಷ್ಠಾನ ಮ್ಯಾಲ ನಿಂತ ಮ್ಯಾಲ ನೀ ಹಿಂಗ ಹೇಳ್ಬೇಕು, ಹಿಂಗ ನಡಿ ಅಂತ ಹೇಳ್ಬೇಕಂತ್ರಿ. ಅವಾಗ ಹೇಳ್ಬೇಕಂತ. ಈಗ ಆಗಲ್ಲ ಹೇಳಿದ್ರಿ ಮಂದಿಲ್ಲ ಏನ್ರಿ, ಒಂದ್ ಸ್ವಲ್ಪ ಪ್ರವಚನ ಮಾಡ್ರಿ, ಮಂದಿ ಇದ್ರೆ ಚಲೋ ಆಕೈತಿ. ಮಂದಿ ಎದಕ್ ಬೇಕಾಗಿತ್ರಿ? ಅಲ್ರಿ ಅವ್ ಪರಮಾತ್ಮ ಕುಂತಾವ. ಅವ್ ಏನ್ ಹೇಳ ಜ್ಞಾನೇಶ್ವರಿ ಒಳಗ?
ನೀ ಯಾರದಾರಂತ ನೀ ಕೀರ್ತನ ಮಾಡಬೇಡ, ಯಾರದಾರಂತ ಪ್ರಯೋಜನ ಮಾಡಬೇಡ. ನಾನದನಂತ ಮಾಡ, ನಾನದನಂತ ಮಾಡು. ಯಾರು ಕೇಳಲಿಲ್ಲ ಅಂದ್ರೆ ನಾನು ಕೇಳ್ತೇನೆ ಅಂತ ಹೇಳ ಪರಮಾತ್ಮ. ಕಲೊಂದು ಕೋಟಿ ಬ್ರಹ್ಮಾಂಡ ಇವನ್ ನೋಡಿ ಮಾಡುದ್ರಿ. ಮಂದಿ ಅಂದಾರಂತ ಹೇಳ್ತಾನ, ಜನ ಅದಂತ ಡೊಂಗಿ ಮಾಡಿದ್ರ ಈ ಡೊಂಗಿ ನನಗ್ ಗೊತ್ತಾಗ್ತೈತಿ ಅಂತ ಪರಮಾತ್ಮ. ಈ ಡೊಂಗಿ ನನಗ್ ಗೊತ್ತಾಗ್ತದ. ನೀವು ಡೊಂಗಿ ಭಕ್ತಿ ಮಾಡಿದ್ರೆ ಜೀವನದೊಳಗೆ ಪರಂತು ಸುಖ ಇಲ್ಲ ನಿಮ್ಗೆ ಅಂತ ಹೇಳ್ತಾನೆ. ಡೊಂಗಿ ಭಕ್ತಿ ಮಾಡಿದ್ರೆ ಪರಂತು ಸುಖವಿಲ್ಲ. ನಾವ್ ಯಾವ ಭಕ್ತಿ ಮಾಡ್ಬೇಕು? ಅಂತರಾಳವಾಗಿ ಭಕ್ತಿ ಮಾಡ್ಬೇಕು. ಮೀರಾಬಾಯಿ ಹೆಂಗ್ ಮಾಡಿ ಹೇಳ ಭಕ್ತಿ? ಇಸಾ ಕುಡ್ಯಾಕ ಒಂದಿಲ್ಲ. ಇಸಾ ಕುಡ್ಯಾಕ ಯಾವಾಗ ಇಸಾ ತಗೊಂಡ್ರ ಅಮೃತ ಹೆಂಗ ಆತಲ್ಲೋ ಹಂಗ ನಮ್ಮೊಳಗ ಅಮೃತವಾಣಿ ಬರ್ಬೇಕಾದ್ರೆ, ನಮ್ಮೊಳಗ ಅಮೃತವಾಣಿ ಬರ್ಬೇಕಾದ್ರೆ ಯಾರಿಂದ ಬರ್ತೈತಿ? ಪರಮಾತ್ಮನಿಂದ ಬರ್ತೈತಿ. ನಮ್ಲಿಂದ ಇಲ್ರಿ, ಇದು ಪರಮಾತ್ಮನಿಂದ ಅದ. ಪರಮಾತ್ಮ ಏನಂತಾನ? ನನ್ನ ಮ್ಯಾಲ ನೀ ಮನಸ್ಸು ಮಾಡಿದ್ರೆ ಸಾಕು, ನಿನ್ನ ಒಳಗ ಹೇಳವನು ನಾನ ಕೇಳವನು ನಾನ ಅಂತ ಹೇಳ್ತಾನ ದೇವ್ರು. ಹೇಳವನು ನಾನ ಕೇಳವನು ನಾನ ಅಂತ ಹೇಳ್ತಾನ್ರಿ ಅಖಿಲಾಂಡ ಕೋಟಿ ಬ್ರಹ್ಮನಾಯಕ. ಅದಕ್ಕೆ ಮನುಷ್ಯನಿಗೆ ಯಾವ ಪ್ರಜ್ಞೆ ಇರ್ಬೇಕಂದ್ರೆ, ಚಿತ್ತ ಪ್ರಜ್ಞೆ ಆಗ್ಬೇಕಾದ್ರೆ, ನಾವು ಸ್ಥಿತಿಗೆ ಬರಬೇಕಾದ್ರೆ ನಮ್ಮಲ್ಲಿ ಏನಿರ್ಬೇಕಂದ್ರ ಭಯ ಭಕ್ತಿ ಇರಬೇಕು. ಮೊದಲು ಭಯ ಭಕ್ತಿ ಇರಬೇಕು. ನಾನು 100 ಅವಂಗ ಕಲ್ತೇರಿ, ಜ್ಞಾನೇಶ್ವರಿಗೆ 700 ಶ್ಲೋಕ ಓದಿನ್ರಿ, ಏನಿಲ್ಲ, ಖಾಲಿ ಅದ. ಅದೆಲ್ಲ ಖಾಲಿ ಅದ. ಏನ್ ಹೇಳ್ತಾನ ಸಂತ ತುಕಾರಾಮ್ರು? ನೀ ಎಷ್ಟು ಅವಂಗ ಕಲ್ತಿರ್ಬೋದು. ತುಕಾರಾಮ್ನು ಹೇಳ್ತಾನೆ ಏನಂತ? 5,01,34,000 ಅವಂಗ ರಚನೆ ಮಾಡೇನಿ. ಆದ್ರೆ ತುಕಾರಾಮ್ ಏನ್ ಹೇಳತ್ತಾನ? ರಾಮಕೃಷ್ಣ ಹರಿಯ ಮಂತ್ರ ಮುಂದೆ ಇವೆಲ್ಲ ಸಣ್ಣ ಅಂತ ಹೇಳತ್ತಾನ. ಇಷ್ಟೆಲ್ಲ ನೀ ಕಲಿದದಕ್ ಬೇಕಾಗೈತಿ? ಕೈಯಾಗ ಹಿಡ್ಕೊಂಡು ಹೋಗು ಅಂದ್ರೆ ನೀವು ದುಬ್ಬದ ಮ್ಯಾಗ ಚೀಲ ಹೊತ್ಕೊಂಡು ಹೋಗ್ತೇನಂದ್ರ ನಾರ ಏನ್ ಹೇಳುದೈತಿ? ಹೆಂಗಿರ್ಬೇಕ್ರಿ ಮನುಷ್ಯ ಅಂದ್ರ, ಒಂದ ಭತ್ತ ಚೀಲ ಒಂದ್ ಇದನ್ನ ನೋಡ್ರಿ ನೀವು, ಏನದ ಇದನ್ನ ತಗೊಂತೀರಿ, ಸುಯಬಾಣಕ್ಕ ಚೀಲ ಉಕ್ಕಾಲ್ರಿ ಮಹಾರಾಜ್ರ. ಅದ ಶಾಂಪಲ್ ನೋಡ್ತೀರಿ ನೋಡ್ರಿ ನೀವು, ಒಂದಿಷ್ಟು ಕಾಳು ತಕೊಂಡು ಶಾಂಪಲ್ ನೋಡ್ತೀರಿಲ್ಲ, ಚುಜುಕ ಶಾಂಪಲ್ ನೋಡ್ತಿರಿಲ್ಲ. ಶಾಂಪಲ್ ನೋಡು, ಆ ಚುಜುಕ ಏನಾಗಿರ್ತೈತಿ ಅದ್ರೊಳಗೆ ಚುಚ್ಚಿ ಚುಚ್ಚಿ ಹಂಗ ನುನು 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 ಅಂತಿರ್ತೈತಿ. ಹಂಗ ನಿಮ್ಮ ಮನಸ್ಸು ಅನ್ನೋದು ನುನು ನುನು ಅಂತಿರ್ಬೇಕಂತ ಹೇಳ್ತಾನ ಪರಮಾತ್ಮ. ನುನುಗುಡಿರ್ಬೇಕಂತ ಈ ಮನಸ್ಸು ಅನ್ನೋದು. ಹಿಂಗ ನುನುಗುಟ್ಟಿದ್ದಕ್ಕರ ಇದ್ರ ನೀನು ನಾನಾದನಂತ ತಿಳ್ಕೊಂಡು ಬಿಡು ಅಂತ ಹೇಳ್ತಾನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ನಾನು ನೀನಾದನಂತ ತಿಳ್ಕೊಂಡ್ ಬಿಡ ಅಂತ ಹೇಳ್ತಾನ. ಅದಕ್ಕೆ ಮನುಷ್ಯನಿಗೆ ಏನ್ ಬೇಕಂದ್ರ ಸೂಕ್ಷ್ಮವಾಗಿ ಭಕ್ತಿ ಅದ. ಬಹಳ ಸೂಕ್ಷ್ಮದ ಇದು ಭಕ್ತಿ, ಬಹಳ ದೊಡ್ಡದು, ಗದರ್ಬಂತಿಲ್ಲ. ಅದಕ್ಕೆ ಏನ್ ಹೇಳ್ತಾನೆ ಇನ್ನು ಪರಮಾತ್ಮ ಹೇಳ್ತಾನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನೀವೇನು ಓದಿದ್ರು, ಏನ್ ತಿಳ್ಕೊಂಡ್ರು, ಎಷ್ಟು ಹಾಡಿದ್ರು, ಎಷ್ಟು ಕೇಳಿದ್ರು, ಎಷ್ಟು ಹೇಳಿದ್ರು, ನನ್ನ ಪಾದ ಯಾರ ಮನಸ್ಸಿನಾಗಿಲ್ಲ ಅವ ಎಂದು ಮುಕ್ತಿ ಆಗುವುದಿಲ್ಲ ಅಂತ ಹೇಳ್ತಾನೆ. ಇನ್ನು ಏನ್ ಹೇಳ್ಬೇಕ್ರಿ ದೇವ್ರ? ನನ್ನ ಪಾದ ಯಾರ ಮನಸ್ಸಿನಾಗಿಲ್ಲ, ನನ್ನನ್ನು ಯಾರ ಹೃದಯದೊಳಗ ನಿಲ್ಲಿಸಿಲ್ಲ, ಅವನಿಗೆ ಎಂದೂ ದೇವರ ಪ್ರಾಪ್ತಿ ಆಗೋದಿಲ್ಲ ಅಂತ ಹೇಳತ್ತ. ಮನುಷ್ಯನಿಗೆ ಈ ಭಾವ ಬೇಕಂತ್ರಿ. ನೀವ್ ಎಷ್ಟು ಕಲ್ತರು ಭಾವ ಚಲೋ ಇರ್ಲಿಲ್ಲ ಅಂದ್ರೆ ಏನ್ ಮಾಡುದ್ರಿ? ಭಾವ ಚಲೋ ಇರ್ಲಿಲ್ಲ ಅಂದ್ರ ಆ ಭಕ್ತಿ ಏನ್ ಉಪಯೋಗ ಅದ ಅಂತ, ಆ ಭಕ್ತಿಗೆ ಏನು ಬೆಲೆ ಅದ ಅಂತ. ಅದಕ್ಕೆ ಮನುಷ್ಯನಿಗೆ ಏನ್ ಬೇಕಂದ್ರೆ ಭಾವ ಬೇಕು, ಒಳ್ಳೆ ಭಾವ ಬೇಕು. ಈ ಒಳ್ಳೆ ಭಾವ ಇದ್ದಿದ್ದಕ್ಕರ ಇದ್ರ ದೇವ್ರೇನಂತಾನ, ನೀನು ನನ್ನ ಹುಡುಕ್ಬೇಡ, ನೀನು ನಾನು ಹುಡುಕ್ತೇನೆ ಅಂತ ಹೇಳ್ತಾನ್ರಿ. ನನ್ನ ಯಾಕೆ ನೀವ್ ಹುಡುಕ್ತೋ, ನೀನು ನಾ ಹುಡುಕ್ತೇನೆ ಅಂತ ಹೇಳ್ತಾನ್ರಿ ದೇವ್ರು. ಯಾರನ್ನ ಹುಡುಕಿದಾರಿ ಹಂಗಾರ? ಸಂತ ತುಕಾರಾಮ್ ಹೇಳ್ತಾನೆ, ನಿರೂಪಣೆ ಕೊಡ್ತಾನೆ. ತಾಯಿತ ಬೈಸೋಣೆ ಖರ ಏಕ ಚಿತ್ತ ಒಡೆ ಅನಂತ ಆಳ ಭಾವ ಅಂತ ಹೇಳ್ತಾನ್ರಿ ತುಕಾರಾಮ್. ಹೇಳ್ತಾನ, ನಿನ್ನಾಕ್ ನಾ ಹುಡುಕ್ಲಿ ಅಂತ ಹೇಳ್ತಾನ ದೇವ್ರಿಗೆ. ನೀ ನನ್ನ ಹುಡುಕಾಕತ್ತಿ ಅಂತ ಹೇಳ್ತಾನ್ರಿ. ನೋಡ್ರಿ ಹಂಗ ತುಕಾರಾಮನ್ನ ಪಾಂಡ್ರಂಗ ಕರ್ಕೊಂಡು ಹೋದ್ನು, ಪಾಂಡ್ರಂಗ ತುಕಾರಾಮನ್ ಕರ್ಕೊಂಡು ಹೋದ್ನ ಮಹಾರಾಜ್ರ. ಯಾರು ಕರ್ಕೊಂಡು ಹೋದ್ರು? ಅದಕ್ಕೆ ಏನಂತಾರ, ದೇವ್ರ ನಮ್ಮನ್ನ ಜಪ್ಕೊಂಡು ಹೋಗಂಗ ಆಗ್ಬೇಕ, ದೇವ್ರನ್ನ ಜಪ್ಕೊಂಡ್ ಬರೋಂಗ ನಾವ್ ಆಗ್ಬಾರ್ದು ಅಂತ ಹೇಳ್ತಾರ ಮಹಾರಾಜ್ರ. ಇಲ್ಲಿ ದೇವ್ರ ನಮ್ಮನ್ನ ಜಪ್ಕೊಂಡು ಹೋಗ್ಬೇಕು, ಹಂಗ ನಾವ್ ಆಗ್ಬೇಕಂತ ಹೇಳ್ತಾರ ಇಲ್ಲಿ ನೋಡು. ಅದಕ್ಕೆ ಬಸವಣ್ಣವ್ರನ್ನ ಪ್ರಭುದೇವ್ ಜಪ್ಕೊಂಡು ಹೋದ, ತುಕಾರಾಮನ್ನ ಪಾಂಡುರಂಗನ ಬಂದು ಜಪ್ಕೊಂಡು ಹೋದ. 33 ಕೋಟಿ ದೇವತೆಗಳ ಒಬ್ರೇ ಇಬ್ರಲ್ಲ, ಅವ್ರು ಬಂದು ಜಪ್ಕೊಂಡು ಹೋದ್ರು. ಬಾರು ಯಪ್ಪ ನಿನ್ನಂತ ಇಲ್ಲ ದೇವ್ರ ಅಂತ ಜಪ್ಕೊಂಡು ಹೋದ್ರು. ಯಾರನ್ನ? ತುಕಾರಾಮ್ ಜಪ್ಕೊಂಡು ಹೋದ್ರು. ಅದಕ್ಕೆ ಇಲ್ಲಿ ಏನಂತಾನ ನೋಡಪ್ಪ, ತುಕಾರಾಮ್ ಕೇಳ್ತಾನ, ತುಕಾರಾಮ ಈ ಭೂಮಿ ಮೇಲೆ ನಿನಗೆ ಇಷ್ಟು ಹೊಡ್ಯಾಕತ್ತಾರ, ಬಡ್ಯಾಕತ್ತಾರ, ಶಿಕ್ಷೆ ಕೊಡಾಕತ್ತಾರ,
ನಿನಗೆ ಎಷ್ಟು ಮಂದಿ ವೈರಿಗಳದಾರ ಅವ್ರನ್ನ ತೋರಿಸ್ಬಿಡು ಅಂತ ಕೇಳಿದ್ದಾರೆ. ಎಷ್ಟು ಮಂದಿ ವೈರಿಗಳದಾರ ಅವ್ರನ್ನ ಒಬ್ಬರನ್ನ ತೋರಿಸ ಅಂತ ಕೇಳಿದಾರೆ. ಯಾರು ಕೇಳಿದ? ಪಾಂಡ್ರಂಗ ಕೇಳಿದ ತುಕಾರಾಮನ್ನ. ನೋಡ್ಲೇಪ್ಪ ಹಂಗಾರ ಹುಲಿಯಾರ್ದ ಅಂದ, ನೋಡಂದ. ಎಲ್ಲಾ ಹುಲಿಯಾರ್ದ ನೋಡ್ತಾನ. ಅವ್ನಿಗೇನ್ ಕಾಣಾಕತ್ತಿತ್ರಿ ತುಕಾರಾಮನಿಗೆ? ಈ ಜಗತ್ತ ದೇವ್ರ ಕಾಣಾಕತ್ತಿತ್ತು, ದೇವ್ರ ಮಯ ಕಾಣತಿತ್ತು. ಇದು ದೇವರ ಮನಿ, ಈ ಜಗವೆಲ್ಲ ದೇವ್ರ ಕಾಣಾಕತ್ತಿ. ಜಗತ್ತೆಲ್ಲ ಗಿಡ ಮರಗಳೆಲ್ಲ ಪರಮಾತ್ಮನ ರೋಮಗಳ ಕಾಣಕತ್ತಿದ್ವು. ಗುಡ್ಡ ಗವಾರಗಳೆಲ್ಲ ಪರಮಾತ್ಮನ ಅಂಗಾಂಗಗಳು ಕಾಣತ್ತಿದ್ವು. ತುಕಾರಾಮನಿಗೆ ಅಂಗಾಂಗಗಳು ಕಾಣತ್ತಿದ್ವು. ಎಲ್ಲ ವೈರಿಗಳು ಯಾರು ಕಾಣತ್ತಿದ್ರು ತುಕಾರಾಮನಿಗೆ? ಪಾಂಡ್ರಂಗನಂಗ ದೇವ್ರು ಕಾಣಕತ್ತಿದ್ರಿ ಎಲ್ಲ ವೈರಿಗಳು. ಮಹಾರಾಜ್ರ ವೈರಿಗಳೆಲ್ಲ ದೇವ್ರು ಕಾಣಕತ್ತಿದ್ವು ಅಂತ ತುಕಾರಾಮನಿಗೆ. ತುಕಾರಾಮ ಯಾಕೆ ಕಾಣಕತ್ತಿದ್ವು? ಸ್ಥಿತಪ್ರಜ್ಞೆ ಆಗಿತ್ತು ಅವ್ರಿಗೆ. ಸ್ಥಿತಪ್ರಜ್ಞೆ ಆಗಿತ್ತಂತ ಎಲ್ಲ ದೇವ್ರು ಕಾಣಕತ್ತಿದ್ರು ತುಕಾರಾಮನಿಗೆ. ತುಕಾರಾಮ್ ಅಂದ, ಏ ತುಕಾರಾಮ್, ಪಾಂಡ್ರಂಗ, ನನಗ್ ವೈರಿಗಳು ಯಾರು ಇಲ್ಲ ಈ ಜಗತ್ನ್ಯಾಗ. ಎಲ್ಲ ನನಗೆ ದೇವ್ರ ಕಾಣಕತ್ತಾವ. ಈ ಗುಡ್ಡ ಗವಾರಗಳ ನಿನ್ನ ಅಂಗಾಂಗಗಳ ಕಾಣತ್ತಾವ. ನನಗೆ ಯಾರು ವೈರಿ ಮಾಡತ್ತಾರ ಅವೆಲ್ಲ ದೇವ್ರು ಕಾಣತ್ತಾವ, ದೇವ್ರದಾವ ಅಂದಾರಿ. ಆದ್ರ ಒಬ್ರ ವೈರಿ ಅದಾರಿಲ್ಲೋ ನಿನಗೆ ತುಕಾರಾಮ ಅಂದಾರಿ. ನಿನಗ್ ಮುಳ್ಳು ಹಚ್ಚಿ ಬಡದ್ರು, ನಾಲ್ಗಿ ಮ್ಯಾಗ ಮುಳ್ಳು ಚುಚ್ಚಿದ್ರು, ನಿನಗ್ ಬೇಕಾ ಶಿಕ್ಷೆ ಕೊಟ್ರು, ಅವ್ರ ವೈರಿಗಳು ಹೌದಿಲ್ಲ ಅಂತ ಕೇಳಿದ. ಯಾರಿಗೆ ಕೇಳಿದ? ಪಾಂಡ್ರಂಗ ತುಕಾರಾಮನಿಗೆ ಕೇಳತಾನ್ರಿ. ತುಕಾರಾಮ್ ಅಂತಾನ, ಯಪ್ಪ ವೈರಿಗಳಲ್ಲವ ನನ್ನ ಚುಚ್ಚಿ ಏನ್ ಮಾಡ್ಯಾವಂದ್ರ ನನ್ನ ದೇವ್ರನ್ನ ಮಾಡಿಟ್ಟಾವ ಅಂತ ಹೇಳಿದ ತುಕಾರಾಮ್. ನನ್ನ ಚುಚ್ಚಿ ನೋಡ್ರಿ, ರಕ್ತ ಬರ್ಬೇಕಾ ಚುಚ್ಚುದಾಕ ಬರುದಲ್ಲ, ಹೌದಲ್ಲ? ಅದಕ್ಕೆ ಏನಾಗ್ಬೇಕು ಮನುಷ್ಯನಿಗೆ ಮೊದಲು ಏನ್ ಬರ್ಬೇಕು? ಪಶ್ಚಾತ್ತಾಪ ಬರ್ಬೇಕಂತ. ಪಶ್ಚಾತ್ತಾಪ ಯಾವಾಗ ಪಶ್ಚಾತ್ತಾಪ ಆಗ್ತದೆ ಅವಾಗ ಸಿದ್ಧಿ ಪ್ರಾಪ್ತಿ ಆಗ್ತದಂತೆ. ಯಾವಾಗ ಅನಾಥ ಬರ್ತೈತಿ ಅವಾಗ ಸನಾಥ ಪ್ರಾಪ್ತಿ ಆಗ್ತತಿ. ಅನಾಥ ಬರೋದು ಎಂದು ಸನಾಥ ಪ್ರಾಪ್ತಿ ಆಗುವುದಿಲ್ಲ. ಅದು ಅನಾಥ ಅಂದ್ರೆ ಏನು? ತಂದಿ ತಾಯಿ ಬಂಧು ಬಳಗ ಇವೆಲ್ಲ ನಿಮಿತ್ತ ಅದಾವ. ಇವ್ ನಿಮ್ ಹಿಂಬಾಲಿ ಬರೋರ್ದವ್ರ ಇವತ್ತು ಯಾರೋ ಒಬ್ರು ತೀರ್ಕೊಂಡ್ರಪ್ಪ. ಅಲ್ಲಿ ಯಾರವ್ರು ಮಹಾರಾಜ್ರ, ಅವ್ರ ಹಿಂಬಾಲ್ ಭಾಳ ಚಲೋ ಇದ್ರಿ ಅಂತ ಎಲ್ಲಾರು ಹೇಳತ್ತೀರಿ. ಹೋಗ್ರಿಲ್ಲ ಒಬ್ರಿಬ್ರು ನೋಡೋಣ ಅವ್ರ ಹಿಂಬಾಲಿ. ಯಾರು ಹೋಗೋದಿಲ್ಲ. ಅದಕ್ಕೇನ್ ಹೇಳತ್ತಾರ? ಭಕ್ತರದವ್ರು ಏನನ್ನತ್ತಾರೋ? ಪಾಂಡುರಂಗ ಹೇಳಿದ, ತುಕಾರಾಮ ನೀ ಅನಾಥದಿಯೋ ಅಂದಾರಿ. ಪಾಂಡುರಂಗ ತುಕಾರಾಮ ನೀ ಅನಾಥದಿಯೋ ಅಂದಾರಿ. ನೋಡ್ಬೇಕಂತ ಅಂದ, ಇದನ್ನ ಟೆಸ್ಟಿ ಮಾಡಕ್ ಅಂದ ತುಕಾರಾಮಗ. ಅವಾಗ ಪಾಂಡುರಂಗ ಹೇಳಿದ, ತುಕಾರಾಮ್ ಹೇಳಿದ ಏನಂತ? ನಿನ್ನಂತ ನಾಥನಿರುವಾಗ ನಾ ಯಾಕೆ ಅನಾಥನಾಗ್ತೀನೋ ಅಂದ ತುಕಾರಾಮ್. ಇಂಥವ್ರಿಗೆ ತುಕಾರಾಮ್ ಅಂತಾರ. ತೂಕ ಹಚ್ಚಿ ತೂಗಿರು ಆಗುದಿಲ್ಲ, ಇಂಥವ್ರಿಗೆ ತುಕಾರಾಮ್ ಅಂತಾರ. ನಿನ್ನಂತ ನಾಥನಿರುವಾಗ ನಾ ಅನಾಥನಲ್ಲ, ನೀ ನಾಥ ಎಂದ ಕೈ ಬಿಡ್ತೀಯ ಅವತ್ತು ಅನಾಥ ಅಂತ ಹೇಳಿದ. ನನ್ನ ಎಲ್ಲ ಇವೇನದಾವಲ್ಲ ನಿಮಿತ್ತ ಅದಾವ, ಇವು ಅಷ್ಟು ಇದ್ದಿದ್ದು. ಇವು ಶಾಶ್ವತ ಯಾವಿಲ್ಲ. ನೀನೊಬ್ಬ ಶಾಶ್ವತ ಅದಿ. ನೀ ಎಂದ ಕೈ ಬಿಡ್ತಿ ಅವತ್ತು ನಾ ಇರುದಿಲ್ಲ ಭೂಮಿ ಮೇಲೆ ಅಂತ ಹೇಳಿದ. ಈ ಭಾವ ಬೇಕಂತ ಮನುಷ್ಯನಿಗೆ. ಈ ಭಾವ ಬಂದಿಲ್ಲ ನಮ್ಗೆ, ಈ ಭಾವ ಬರಾತಿಲ್ಲ. ಯಾವಾಗ ತುಕಾರಾಮ್ ಅಂತಾನ, ನನಗೆ ಯಾರು ವೈರಿ ಕಾಣುವಲ್ರಪ್ಪ. ನಿನಗ್ ವೈರಿ ಇರ್ಬೋದು, ನನಗ್ ವೈರಿ ಇಲ್ಲ ಅಂದಾರಿ ತುಕಾರಾಮ್. ನನಗ್ ವೈರಿ ಇಲ್ಲ, ನಿನಗ್ ವೈರಿ ಇರ್ಬೋದು ಅಂದ. ಅವಾಗ ಪಾಂಡ್ರಂಗ ಹೇಳ್ತಾನ, ನನಗ್ ವೈರಿಗಳದಾರ, ನಿನಗ್ ವೈರಿಗಳಿಲ್ಲ ಅಂದ್ರ ಮತ್ತ ನನಗಿಂತ ನೀ ದೊಡ್ಡವನಲ್ವ ಅಂದಾರಿ ಪಾಂಡ್ರಂಗ. ಯಾರಿಗಂದ? ತುಕಾರಾಮನಿಗೆ ಅಂದ. ನನಗಿಂತ ನೀ ದೊಡ್ಡವಲ್ವ ಅಂದ. ಯಪ್ಪ, ತಂದಿ ಮುಂದ ಮಗ ಹೆಂಗ ದೊಡ್ಡವ ಆಗ್ತಾನ ನೋಡ್ರಿ. ಸ್ವಭಾವ ಹೆಂಗೈತಿ ತುಕಾರಾಮಂದ. ತಂದಿ ಮುಂದ ಮಗ ಏನ್ ಮಾಡಿದ್ರು, ಎಷ್ಟು ಶಾಣೆ ಆದ್ರು ಸಣ್ಣವ್ ಅಂತ ಹೇಳ್ತಾನ್ರಿ. ನೀ ದೊಡ್ಡವ ದೇವರ, ನೀ ದೊಡ್ಡವ ಅದಿ, ನಾ ನಾ ಸಣ್ಣವನದೀನಿ ಅಂತ ಹೇಳ್ತಾನ್ರಿ. ಅವಾಗ ಅಲ್ಲೋ ತುಕಾರಾಮ್, ನನಗ್ ವೈರಿಗಳ ಕಾಣಕತ್ತಾರ, ನಿನಗ್ ಯಾಕೆ ವೈರಿಗಳ ಕಾಣಕತ್ತಿಲ್ಲ ಅಂತ ಪ್ರಶ್ನೆ ಮಾಡತ್ತಾನ. ಪಾಂಡ್ರಂಗ ನಿನಗ್ ಯಾಕೆ ವೈರಿಗಳ ಕಾಣಕತ್ತಿಲ್ಲ ಅಂತ ಪ್ರಶ್ನೆ ಮಾಡತ್ತಾನ. ಯಾವಾಗ ಹೇಳ್ತಾನ, ನೋಡಪ್ಪ ನನ್ನ ಕಣ್ಣಾಗ ಮಾತ್ರ ವೈರತ್ವ ಅನ್ನುವಂಥದ್ದು ಯಾವುದು ಕಾಣಕತ್ತಿಲ್ಲ. 84 ಲಕ್ಷ ಜೀವರಾಶಿ ಅದಲ್ಲ, ಒಂದು ಇರಿಬಿ ನರ್ಜ್ ಸತಿಕ್ ನನ್ನ ದೇವ್ರ ಕಾಣಕತ್ತೈತಿ ಅಂದಾರಿ. ಇರಿಬಿ ನರ್ಜ ದೇವ್ರ ಕಾಣತೈತಿ ಅಂತ ತುಕಾರಾಮ್. ಅಂದ್ರ ದಯವಿಲ್ಲದೆ ಧರ್ಮ ಇವ್ಯಾವ ದಯ ಕೂಡಲ ಸಂಗಮ ದೇವ. ಅಂದ್ರ ದಯ ಇರಬೇಕು, ಸಕಲ ಪ್ರಾಣಿಗಳಲ್ಲಿ ಸತಿಕ್ ಇರ್ಬೇಕಂತ. ಇರ್ಬಿ ಮ್ಯಾಗ ಸತಿಕ್ ದಯ ಇರ್ಬೇಕಂತ ಮನುಷ್ಯ.
ನಮ್ದು ಎಲ್ಲಿ ದಯಾರಿ ಅದ್ರ ಅನುಭವ ಗೊತ್ತಾಗವಲ್ದು ಇನ್ನು ನಮ್ಗೆ ದಯಾದ ಗುಣನ ಗೊತ್ತಾಗವಲ್ದು ಹೆಂಗೈತಿ ಅನ್ನೋದು. ಅದಕ್ಕೆ ಈ ದಯಾ ಪ್ರಾಪ್ತಿ ಆಗ್ಬೇಕಾದ್ರೆ ನೀ ಏನ್ ಮಾಡ್ಬೇಕು? ಈ ಸಂತ ಶರಣರು ಮಹಾತ್ಮರು ಎಲ್ಲವರು ದೊಡ್ಡವ್ರಪ್ಪ, ಇವ್ರ ಪಾದದ ಧೂಳು ನಾನು ಅಲ್ಲ ಅಂತ ನೀ ತಿಳ್ಕೊಂಡಿರ್ಬೇಕು. ಅಂದಾಗ ನೀ ದೊಡ್ಡವನಾಗ್ತಿ ಅಂತ. ಮತ್ತು ದೊಡ್ಡವಂತ ಯಾವ ಮುಂದ್ ಬಂದ ಅವಂಗ ದಡ್ಡ ತಾನ ಸೇರೈತೆ ಅಂತ ತಿಳ್ಕೊಂಡು ಬಿಡ ಅಂತ ಹೇಳತ್ತಾರೆ. ಅವ್ ದಡ್ಡ ತಾನ ಸೇರೈತೆ ಅಂತ ತಿಳ್ಕೋರಿ, ಇವನಿಗೆ ದೈತ ಬುದ್ಧಿ ಸೇರೈತೆ ಅಂತ ತಿಳ್ಕೋರಿ. ದೈತ್ರು ಯಾರಾದ್ರು ನಾನ್ ದೊಡ್ಡವ, ಜಗತ್ ನಂದು, ದೇವ್ರ ಕಡೆ ಪಡ್ಕೋದ ಎಲ್ಲ ಇದ್ ನಂದ್ ಅನ್ನಕ್ ಹೋಗಿ ದೈತ್ರೇನಾದ್ರು ಭಗವಂತನ ಕೈಯಾಗ ದುರ್ಮರನಾಗಿ ಹೋದ್ರು, ನಾನ್ ಅನ್ನಕ್ ಹೋಗ್ರಿ. ಹೌದಿಲ್ಲ? ಅದಕ್ಕ ನೀನ ದೊಡ್ಡವಪ್ಪ, ನಾ ಸಣ್ಣವ್ರ ಅಂದವ್ರು ಯಾರ ಅದಾರ ಜಗತ್ನೊಳಗ ಅವ್ರ ಕ್ರಾಂತಿಯಾಗಿ ಹೋಗ್ಯಾರ, ಅವ್ರು ಕ್ರಾಂತಿಯಾಗಿ ಹೋಗ್ಯಾರ. ಯಾವ ದೊಡ್ಡವ ಅದೇನಂದಾನ? ಭೂಮಿ ಮೇಲ ದುರ್ಮರನಾಗಿ ಹೋಗಿದಾನ. ಹೌದಾ? ಅದಕ್ಕೆ ತುಕಾರಾಮ ನಿನಗೆ ಯಾರು ವೈರಿ ಕಾಣುವಲ್ರ, ನನಗೂ ವೈರಿಗಳಿಲ್ಲ. ಏನ್ ಹೇಳ್ತಾರ? ನನಗೂ ವೈರಿಗಳಿಲ್ಲ, ಆದ್ರೆ ನಿನಗೊಂದು ಮಾತು ಹೇಳ್ತೇನೆ ತಿಳ್ಕೊ ಅಂದ. ಹೇಳಪ್ಪ ಅಂದ ತುಕಾರಾಮ್. ಹೇಳಂದಾಗ ಪಾಂಡುರಂಗ ಹೇಳ್ತಾನ, ನನಗೂ ಯಾರು ವೈರಿಗಳ ಕಾಣೋದಿಲ್ಲ, ಆದ್ರೆ ನಿನಗೇನು ವೈರತ್ ಮಾಡತ್ತಾರಲ್ಲ ಅವ್ರು ನನ್ನ ವೈರತ್ ಹಾಕೊಂಡಂಗ ನೋಡು ಅಂತ ಹೇಳಿದ ಪರಮಾತ್ಮ. ಯಾರನ್ನ? ನಿನಗೇನು ವೈರತ್ ಮಾಡತ್ತಾರಲ್ಲ ಅವ್ರನ್ನ ಈ ಭೂಮಿ ಮೇಲೆ ನಾ ಎಂದು ಅವ್ರನ್ನ ಇಡೋದಿಲ್ಲ, ಅವ್ರು ನನಗೆ ವೈರಿಗಳಾಗ್ತಾರ ನೋಡು ಅಂತ ಹೇಳಿದ. ನೋಡ್ರಿ, ಭಕ್ತರಿಗೆ ವೈರಿಗಳಿಲ್ಲಂತ, ದೇವ್ರಿಗೆ ವೈರಿ ಅಂತ. ಅದಕ್ಕೆ ಏನಂತ ಅಂದ ಪಾಂಡುರಂಗ, ನೋಡಪ್ಪ ನನ್ನ ಭಕ್ತರನ್ನ ಯಾರು ವೈರತ್ ಹಾಕೊಂಡಾರ ಅವ್ರು ನನ್ನ ವೈರತ್ ಹಾಕೊಂಡಂಗ. ರಾಮಕೃಷ್ಣ ಹರಿ. ನನ್ನ ಭಕ್ತರನ್ನ ಯಾರು ವೈರತ್ ಹಾಕೊಂಡಾರಲ್ಲ ಅವ್ರು ನನ್ನ ವೈರತ್ ಹಾಕೊಂಡಂಗ. ನನ್ನ ವೈರತ್ ಹಾಕೊಂಡಾರ ಯಾರ ಭೂಮಿ ಮೇಲೆ ಉಳ್ದಾರ ಅನ್ನೋದು ಗೊತ್ತೈತೇನಂತ ಕೇಳಿದ ದೇವ್ರು. ನನ್ನ ವೈರತ್ ಹಾಕೊಂಡವ್ರ ಯಾರು ಉಳ್ದಾರೇನು? ನನ್ನ ಭಕ್ತರ ಕಣ್ಣಾಗ ಯಾವ್ರ ಕಣ್ಣಾಗ ನೀರು ತರಿಸಿದ್ರ ಅವನ ಕಣ್ಣಾಗ ರಕ್ತ ಹರಿಯುವಂತ ಮಾಡ್ತೀನಿ ಅಂತ ಹೇಳಿದ ಅಗಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಅದಕ್ಕೆ ಮನುಷ್ಯನಲ್ಲಿ ಯಾವ ಬುದ್ಧಿ ಇರಬೇಕಂದ್ರ ಬಹಳ ಸಣ್ಣ ಸ್ವಭಾವ, ವಿನಯ ಮಾರ್ಗ. ಇದೇನಿದೆ? ವಿನಯ ಮಾರ್ಗ ಇದೆ, ಸಣ್ಣ ಮಾರ್ಗ ಇದೆ. ಈ ಸಣ್ಣ ಮಾರ್ಗದೊಳಗೆ ಬಹಳ ವಿನಯವಂತನಾಗಿರ್ಬೇಕು, ಉತ್ತಮನಾಗಿರ್ಬೇಕು. ಉತ್ತಮನಾಗಬೇಕಾದ್ರೆ ಉತ್ತಮ ಅಂತ ಎದಕ್ಕಂತಾರ? ನನಗೆ ದುಃಖ ಬರ್ಲಿ, ಕಷ್ಟ ಬರ್ಲಿ, ಏನೋ ಬರ್ಲಿ, ಜನಕ್ಕೆ ಉದ್ಧಾರ ಆಗಲಿ ಅನ್ನೋದು ಉತ್ತಮ ಗುಣ ಅಂತ್ರಿ. ಇದು ಬರ್ಬೇಕಂತ ಮೊದಲು. ನಾವು ಹಂಗಣ್ಣು ಪೈಕಿ ಇಲ್ಲ, ಯಾರು ಸಾಯಲಿ ಉಳ್ಯಾರು ಉಳ್ಳಿ, ನಾವು ಬಾ ಚಲೋ ಆದ್ರೆ ಸಾಕು, ಈ ಬುದ್ಧಿಗೆ ನಾವು ನಿಂತವ್ರು ಅಂದಾಗ ದೇವ್ರು ನಮಗೆ ಪ್ರಾಪ್ತಿ ಆಗೋದಿಲ್ಲ. ಪ್ರಾಪ್ತಿ ಆಗ್ಬೇಕಾದ್ರೆ ತುಕಾರಾಮ್ರು ಏನಂದ್ರು ನೋಡ್ರಿ. ತುಕಾರಾಮ್ ಹೇಳ್ತಾನೆ ಪಾಂಡುರಂಗ, ಯಪ್ಪ ನೀ ಎಷ್ಟು ಜನ್ಮ ಎತ್ತಿದಿ, ಎಷ್ಟು ಜನ್ಮ ಎತ್ತರ ಏನ್ ಮಾಡಾವದಿ? ಅದು ನರ, ತಾಯಿ ಗರ್ಭದೊಳಗ ಅದು ನರಕ, ಅದು ಸಾಮಾನ್ಯ ನರಕ ಅದ. ಆ ಜನ್ಮದಾಗ ಎತ್ತಿದಿ, ಇನ್ನು ಜನ್ಮ ಎತ್ತುದು ಬ್ಯಾಡ ತುಕಾರಾಮ ಅಂದಾರಿ. ಯಾರು? ಪಾಂಡುರಂಗ ಹೇಳಿದ. ಅವಾಗ ತುಕಾರಾಮ್ ಏನಂತಾನ? ತುಕಾಮುನಿ ಗರ್ಭವಾಸಿ ಸುತಿ ಘಾಲಾವಿ ಅಮಾಸಿ ಹೇಳ್ತಾನ್ರಿ. ಯಪ್ಪ ನಿನ್ನ ಸೇವಾ ಮಾಡೋಗೋಸ್ಕರ ನನಗೆ ಎಷ್ಟರ ನರಕವನ್ನು ತೋರಿಸು. ಏನಾಗ್ತಾನೆ? ಎಷ್ಟು ನರಕರ ನನ್ನ ಸೋಸಾಕ್ ಹಚ್ಚ, ಆದ್ರೆ ನಿನ್ನ ಸೇವಾ ಮಾಡಕ್ ಹಚ್ಚ ಅಂತ ಹೇಳಿದ. ಇದಕ್ಕೆ ತುಕಾರಾಮ್ ಉತ್ತಮ ಗುಣ ಅಂತಾರ. ನಾವ್ ಅಂದೇವಿ ಒಂದ್ ಸ್ವಲ್ಪ ಏನ್ರ ಯಾರ ಅಂದ್ರ ತಡ್ಕೊಳ್ಳೋ ಶಕ್ತಿ ಇಲ್ಲ ನಮ್ಮಂತೇಳಿ, ತಡ್ಕೊಳ್ಳೋ ಶಕ್ತಿ ಇಲ್ಲ. ಯಾವಾಗ ತಡ್ಕೊಳ್ಳೋ ಶಕ್ತಿ ಆಗೋದಿಲ್ಲ ಅಲ್ಲಿ ಮಠ ಜ್ಞಾನ ಉತ್ಪನ್ನ ಆಗುವುದಿಲ್ಲ. ಜ್ಞಾನ ಉತ್ಪನ್ನ ಆಗುದಿಲ್ಲದ. ಹೆಂಗಿರ್ಬೇಕ್ರಿ ಗುಣ? ಸಂತರ ಗುಣ ಎಂತದಂತ ಕೇಳ್ತಾರಿ. ಮಹಾತ್ಮರ ಕೈ ಮುಗಿದಾರ, ಆದ್ರೂ ಇನ್ನೆರಡ ನಿಮಿಷ ಮಾತಾಡ್ತೀನಿ. ಅವ್ರು ಏನಂದ್ರು ಒಂದ್ 10 ನಿಮಿಷ ಮಾತಾಡ್ರಿ, 1 ತಾಸು ಅಂದ್ರಿ ಏನು ಆಗದ. ಒಟ್ಟು ಭಗವಂತನ ಶಿವ ಇನ್ನೊಂದು ಬರೀ 2 ನಿಮಿಷ ಮಾತಾಡ್ತೀನಿ. ಯಾವಾಗ ನಾರದ ಸಂತರ ಗುಣ ಅಂದ್ರೆ ನಿಮಗೆ ತೋರಿಸುವಂತ ಪದ್ಧತಿ ಐತಿ ಇಲ್ಲಿ ಹೇಳತ್ತಾರ ಅವ್ರು. ನಾರದ್ರು ಅವ್ರಿಗೆ ದಿವ್ಯ ದೃಷ್ಟಿಲಿಂದ, ಅವ್ರ ತಾಕತ್ತಿಲಿಂದ, ಅವ್ರ ಜ್ಞಾನದಿಂದ 14 ಲೋಕ ಕ್ಷಣಾರ್ಧದಲ್ಲಿ ನೋಡ್ತಿದ್ರಂತ. ಬರೋದ್ರ 14 ಲೋಕ ಒಂದ ಕ್ಷಣಾರ್ಧದಲ್ಲಿ ಅಡ್ಡಾಡ್ತಿದ್ರಂತ. ಒಂದ ಕ್ಷಣದೊಳಗೆ ಅಷ್ಟು ತಾಕತ್ ನಾರದರ್ಗಿತ್ತು. 14 ಲೋಕನು ಪ್ರಯೋಗ ಮಾಡಿದ್ರು, ಎಲ್ಲ ಅಡ್ಡಾಡಿದ್ರು. ನಾರದ್ರು ಅಡ್ಡಾಡಿ ಎಲ್ಲಿ ಬಂದ್ರಿ? ಯಮಲೋಕಕ್ಕೆ ಬಂದ್ರಿ ಅವ್ರು ಮಹಾರಾಜರು. ಯಮಲೋಕಕ್ಕೆ ಬಂದ್ರು. ಯಮಲೋಕಕ್ಕೆ ಬಂದು ಯಮನ್ನ ಮಾತಾಡ್ಸಿದ್ರು. ನೋಡಪ್ಪ, ಎಲ್ಲ ಲೋಕ ಅಡ್ಡಾಡಿದಿ, ಯಮಲೋಕಕ್ಕೆ ನೀ ಯಾಕೆ ಬಂದಿ ಅಂತ ಕೇಳಿದ್ರು.
ಯಾರಿಗೆ? ಯಮ ಕೇಳಿದ ನಾರದರಿಗೆ. ನಾರದ್ರ ಅಂತಾರ, ನೋಡಪ್ಪ ನೀನ್ ಯಮಲೋಕದೊಳಗ ನರಕ್ ಹೆಂಗೈತು, ಯಾರಿಗೆ ಹೆಂಗ ಶಿಕ್ಷೆ ಕೊಡ್ತದೋ ಅದನ್ನ ನಾನು ನೋಡ್ಬೇಕಂತ ಬಂದೇನೆ ಅಂದ. ಯಾರ? ನಾರದ್ರು ಬಂದ್ರು. ನಾರದ್ರು ಬಾವು ನೋಡು, ಅದನ್ನ ನೋಡ್ಬೇಕು ಅಂತ ಬಂದೇನಿ. ಬೇಡಪ್ಪ, ನರಕ್ ನೀನು ನೋಡೋದು ಬೇಡ. ನೀನು ಸಂತರು, ಶರಣರು, ನೀವು ಎಷ್ಟೋ ಜಗತ್ತನ್ನು ಉದ್ಧಾರ ಮಾಡಿದವರು, ನೀವು ಈ ನರಕ್ ನೋಡೋದು ಬೇಡ, ಹೋಗು ಅಂದಾರಿ. ಅವಾಗ ಇಲ್ಲ ನರಕ್ ನೋಡೇ ಹೋಗ್ಬೇಕಂದಾರಿ. ಅವಾಗ ಯಮ ನಗಾಕತ್ನಂತ, ಏನು ಹುಚ್ಚ, ಸ್ವರ್ಗ ನೋಡ್ಬೇಕಂತ ಇಚ್ಛೆ ಮಾಡ್ದವ್ರು ಎಷ್ಟು, ಆ ಕೈಲಾಸ ನೋಡ್ಬೇಕಂತ ಇಚ್ಛೆ ಮಾಡ್ದವ್ರು ಎಷ್ಟು, ದೇವ್ರನ್ನ ನೋಡ್ಬೇಕಂತ ಇಚ್ಛೆ ಮಾಡ್ದವ್ರು ಎಷ್ಟು, ನೀನ್ ನರಕ ನೋಡ್ಬೇಕಂತೇಳಿ ಏನ್ ತಲಿ ಕೆಟ್ಟತ್ ನಿಂದ ಅಂದಾರಿ. ಯಾರ ಮನಸ್ಸು ಮಾಡ್ಬೋದೇನ? ಮನಸ್ಸು ಮಾಡೋದಿಲ್ಲ. ಆದ್ರೂ ಮನಸ್ಸು ಮಾಡಿ ಅಂದ್ರ ಬ್ಯಾಡ ಅಂತ ಹೇಳಿದ. ಇಲ್ಲ ನರಕದೊಳಗೆ ಏನೇನು ಶಿಕ್ಷೆ ಕೊಡತ್ತಿ ಅದನ್ನ ನೋಡ್ಬೇಕಾಗಿತ್ತು ಅಂದ. ಬಂದಿರಿ ಅಂದ್ಮೇಲ ಆಗ್ಲಿ ಅಂತೇಳಿ ಯಮ ದೂತ್ರಿಗೆ ಹೇಳಿದ. ಆ ನರಕದ ಬಾಗಿಲ ತೆರೆದ್ರು. ಯಾವನ್ ರೊಕ್ಕ ಯಾವ್ ತಿದ್ದಿದ್ದ ಅವ್ನ ನಾಲ್ಗಿನ ಕತ್ತರಿಸಿದ್ರು. ಯಾವ ಸುಳ್ಳು ಮಾತಾಡಿದ್ದ ಅವ್ನ ನಾಲ್ಗಿ ಮ್ಯಾಗ ಬರೀನ ಕೊಟ್ಟಿದ್ರು. ಯಾವ ಕಾದ ಕಬ್ಬಣಕ್ಕೆ ಹಾಕ್ಸಿದ್ರು, ಯಾರನ್ನ ಕೈ ಕಾಲ ಕಡಿತಿದ್ರಂತಲ್ಲಿ ನರಕ. ಈ ನರಕೆಲ್ಲ ನೋಡಾಕ ಅದು ಕಣ್ಣಿಗೆ ಕಾಣದಂತೆ ಅಷ್ಟು ನರಕ ಭೋಗಿಸ್ತಿದ್ವು ಅಂತ್ರಿ. ಯಾವ 84 ಜೀವರಾಶಿಗಳಿಗೆ, ಯಾವ ಪ್ರಾಣಿ ಪಕ್ಷಿ ಮನುಷ್ಯ ಜನ್ಮ ಎಲ್ಲವೂ ನರಕ ಭೋಗಿಸ್ತಿದ್ವಲ್ಲ. ನಾರಾಯಣ ಸ್ವಭಾವ ಏನಿತ್ರಿ? ನಾರಾಯಣ ಅನ್ನೋ ಸ್ವಭಾವ ಇತ್ತವ್ರು. ಯಾವಾಗ ನಾರಾಯಣ ಅಂತ ಹೋಗಿ ಆ ನರಕದ ಮುಂದೆ ನಿಂತರು, ಅವೆಲ್ಲ ಕಿವಿಗೊಟ್ಟು ಕೇಳಿದ್ವು ಅಂತ್ರಿ. ನರಕವಾಗಿದ್ದು ಏನಂತ ಕೇಳಿದ್ವು? ನಾರಾಯಣನ ಶಬ್ದ ಕೇಳಿದ್ವು ಅಂತವು. ಯಾವಾಗ ನಾರಾಯಣನ ಶಬ್ದ ಕೇಳಿದ್ವು, ಯಪ್ಪ ನಾರಾಯಣ ಅಂದ್ವು ಅಂತವೆಲ್ಲವಾಗ ಅವೇನದು ಕೈಲಾಸಕ್ಕೆ ಹೋಗ್ಬಿಟ್ಟು ಅಂತವು. ಮುಕ್ತಾಗಿ ಕೈಲಾಸಕ್ಕೆ ಹೋಗ್ಬಿಟ್ಟು ಅಂತ. ಬರೀ ನಾರದನ್ನ ನೋಡಿ ನಾರದಾಯಣ ಶಬ್ದಕ್ಕಷ್ಟು ಹೋಗ್ಬಿಟ್ಟು ಅಂತ. ಅಂದ್ರೆ ನಾರದರ ಸಂಪ್ರದಾಯ ಹೆಂಗೈತೆ ಅಂತ. ಆ ನರಕದೊಳಗೆ ಒಂದೂ ಇಲ್ಲ, ಬರೀ ನಾರಾಯಣ ಶಬ್ದ ಕೇಳಿದಕ್ಕಷ್ಟು ವೈಕುಂಠ, ಸ್ವರ್ಗ, ಕೈಲಾಸ ಸೇರ್ಬಿಟ್ಟು ಅಂತವ್ ಮುಕ್ತಾಗಿ. ಅವಾಗ ಯಮ ಬಂದು ನೋಡಿದಂತೆ ಯಾರು ಇಲ್ಲೇ ಇಲ್ಲ. ಯಮದೂತ್ರು ಹೇಳಿದ, ನಮ್ ಕೆಲಸ ಏನಿನ್ನ ಕೆಲಸ ಮಾಡೋದು ಏನಂತ ಯಮದೂತ್ರು ಯಮಗೆ ಹೇಳಾಕತ್ರಂತ. ಅವಾಗ ಯಾಕೆ ಓಸ್ತಂತ್ರ ನಾರದ್ರ, ನೀವ್ ಈಗ ಯಾಕೆ ಮೂರ್ಛೋಗಿದ್ರು ನಾರದ್ರು. ಅವನ್ನೆಲ್ಲ ನೋಡಿ ಮೂರ್ಛೋಗಿದ್ರು. ನಾರಾಯಣ ಅಂತ ಮೂರ್ಛೋಗಿದ್ರು. ಯಾವಾಗ ಮೂರ್ಛೋಗಿದ್ರು ಇವಷ್ಟು ಕೈಲಾಸಕ್ಕೆ ಹೋಗ್ಬಿಟ್ಟಿದ್ವು. ನರಕ ಭಾಷೆಗಳಿಗೆ ಇಲ್ಲ, ಇಲ್ಲಿ ಬಂದು ಇಲ್ಲ. ನಾವೇನು ಕೆಲಸ ಮಾಡೋದು? ಯಾವಾಗ ನಾರದನ್ನ ಎಬ್ಸಿದ್ರು, ಎಬ್ಸಿದಾಗ ನಾರದ ನೋಡ್ತಾರೆ, ಎಲ್ಲಿದಾವು ನಿನ್ನ ದರ್ಶನದಿಂದ ಎಲ್ಲಾ ಮುಕ್ತವಾಗಿ ಹೋಗಿಬಿಟ್ಟವ, ನಾವೇನು ಕೆಲಸ ಮಾಡೋದು ಅಂತ ಕೇಳಿದ ಯಮ. ನಿಮ್ಮ ಸ್ವಭಾವ, ಸಂತರ ಸ್ವಭಾವ ಹೆಂಗಿರ್ಬೇಕಂದ್ರ, ಯಾರ ಒಬ್ರು ಬರೋ ನಿಮ್ಮ ಮಕ ನೋಡಿದ್ರೆ ಅವ್ರಿಗೆ ಶುಭ ಆಗಿರ್ಬೇಕು. ನಿಮ್ಮ ಮಕ ನೋಡಿದ್ರೆ ಯಾರಿಗ ಚೀ ಅನ್ನುವಂಗ ಆಗ್ಬಾರ್ದು ಅಂತ ಹೇಳ್ತಾರ ಇಲ್ಲ ಅವ್ರು. ನಾರದ್ರು ಏನ್ ಮಾಡಿದ್ರು, ಅವಾಗ ನಾರದಿಗೆ ಯಮ ಅಂದಂತ, ಯಪ್ಪ ನಮ್ಮ ಯಮಲೋಕಕ್ಕಿನ್ನು ಬರಬೇಡ ಅಂತ ಉದ್ದೋಕ ದಂಡೋತ ನಮಸ್ಕಾರ ಬಿದ್ದಂತ ಯಮ. ಅವಾಗ ಬರೇ ನಾರಾಯಣನ ಶಬ್ದವನ್ನ ಅರ್ಥ ಮಾಡಿಕೊಂಡು ನರಕ ಹೋಗುವಂತವು ಸ್ವರ್ಗವಾಸ, ವೈಕುಂಠ, ಕೈಲಾಸ ಸೇರಿದ್ವು. ಆದ್ರೆ ಈ ನಾಮಸ್ಮರಣ ಕೇಳಿ ಮುಕ್ತ ಆಗ್ಬೇಕು ಅನ್ನುವಂಥದ್ದು ಈ ಜನ್ಮದಾಗ ಬಂದಿಲ್ಲ ಅಂದ್ರೆ ನೀವ್ಯಾವ ಮನುಷ್ಯ ಆಗ್ತೀವಿ ಅಂತ ಹೇಳ್ತಾರ. ನೀವ್ಯಾವ ಮನುಷ್ಯರಾಗ್ತೀರಿ? ಮನುಷ್ಯನಾಗ್ಬೇಕಾದ್ರ ಮನುಷ್ಯನ ಮರ್ಮ ತಿಳ್ಕೊಬೇಕ, ಭಕ್ತಿ ಮರ್ಮ ತಿಳ್ಕೊಬೇಕ, ಭಕ್ತಿ ಮೂಲ ತಿಳ್ಕೊಬೇಕ. ಅಂದಾಗ ನಿನಗೆ ಜ್ಞಾನದ ಉದಯ ಜಗತ್ತಿನೊಳಗೆ ಬೆಳಕಾಗಿ ತೋರಿಸ್ತೈತಿ ಅಂತ ಹೇಳ್ತಾರ. ನೀ ಚುಮ್ನಿ ಹಚ್ಚಬಹುದು, ಲಾಟಾನ್ ಹಚ್ಚಬಹುದು, ಈ ಲೈಟ್ ಹಚ್ಚಬಹುದು, ನಿನ್ನ ಹೃದಯದ ಬೆಳಕು ಹಚ್ಚಿಲ್ಲ ಅಂದ್ರೆ ನೀ ಯಾವ ಮನುಷ್ಯನಾಗ್ತೀಯೋ? ನಿನ್ನ ಹೃದಯದ ಬೆಳಕು ಹಚ್ಚಬೇಕಲ್ಲ. ನಿನ್ನ ಹೃದಯದ ಬೆಳಕು ನೀ ಹಚ್ಚಿದ್ದ ಕರೆ ಇದ್ರ ಪರಮಾತ್ಮ ಏನಂತಾನ, ಈ ಜಗತ್ತಿನೊಳಗೆ ನಿನ್ನ ಹೆಸರ ಖ್ಯಾತಾಗಿ ಮಾಡಿಬಿಡ್ತೇನೆ ಅಂತ ಹೇಳ್ತಾನ. ಅಜರಾಮಾಗಿ ಉಳಿಯುವಂತೆ ಮಾಡ್ತೇನೆ ಅಂತ ಎಷ್ಟೋ ಸಂತ ಶರಣರದ 63 ಶರಣರದ ಈ ಜಗತ್ತಿನೊಳಗೆ ಹೆಸರು ಉಳಿಸಿ ಹೋಗಿದಾರ. ಮಹಾರಾಷ್ಟ್ರದೊಳಗ 56 ಮಂದಿ ಸಂತರದ ಅಗ್ರಗಣ್ಯನ ಸಂತರ ಅಂತ ಹೇಳಿ ಜಗತ್ತಿನೊಳಗೆ ಖ್ಯಾತ ಮಾಡಿ ಹೋಗಿದಾರ ಪುಣ್ಯಾತ್ಮರೇ. ಏನೋ ಯಥಾಮತಿ ಪ್ರಕಾರವಾಗಿ ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಏನೋ ಒಂದು ಶಬ್ದಾರ್ಥದಲ್ಲಿ ಕೈ ಮುಗಿದಾರ. ಕೈ ಮುಗಿದ್ಮೇಲೆ ಟೈಮ್ ಬರೋದಿಲ್ಲ, ಆದ್ರೂ ಬೇಜಾರು ಮಾಡ್ಕೋಬೇಡ್ರಿ. ಏನೋ ಒಂದು ಸ್ವಲ್ಪ ಹೆಚ್ಚು ಮಾತಾಡಿದೀವಿ. ಏನೋ ಯಥಾಮತಿ ಪ್ರಕಾರ ತುಮಿ ಸಂತ ಮಾಯೆ ಭಾಪ ಕೃಪಾವಂತ ಕಾಯಂ ಪತಿತ ಕೀರ್ತಿವಾನು ಅವತಾರ ತುಮ ಧರಾಯ ಕಾರಣ ಉದ್ಧಾರಾಯ ಜನ ಮಾದೋಷಿ. ನಿಮ್ಮನ್ನ ನೋಡಿದ್ರೆ ಜನ ಉದ್ಧಾರ ಆಗ್ಬೇಕಂತ ನೋಡು. ಹೆಂಗಿರ್ತೀರಿ ಇರ್ರಿ, ಇನ್ ಮ್ಯಾಗಾರ ಇರ್ರಿ. ಇಲ್ಲಿ ಮಠ ಆಗ್ಲಿಕ್ಕೂ ಇನ್ ಮ್ಯಾಗಾರ ಇರ್ರಿ ಅಂತ ಹೇಳ್ತಾರ ಅವ್ರು. ಇಲ್ಲಿ ಮಠ ಆಗಿಲ್ಲ, ಇನ್ ಮ್ಯಾಗಾರ ಇರ್ರಿ.
ಆದ್ರೆ ಏನಾಗೈತೆ ಅಂದ್ರೆ ನಾನ್ ಬಾಳ ಕಲ್ತ್ ಬಿಟ್ಟೇನ್ರಿ. ನಾ ಬಾಳ ಕೀರ್ತನ್ ಮಾಡ್ತೇನ್ರಿ. ಹೋದಿ ಅಲ್ಲೇ ಹೋಗಿ ನೀನು, ಅಲ್ಲೇ ಸತ್ಯಾನಾಶ ಆಗಿದ್ ನೀನು. ನಾ ಬಾಳ ಓದೇನ, ಅಲ್ಲೇ ಸತ್ಯಾನಾಶ ಆಗಿದ್ದೆ. ಏನ್ ಹೇಳತ್ತಾರ ಅವ್ರ? ನೀ ಬಾಳ ಓದೇನ ಅನ್ನೋದು ಬೇಡ. ಏನ್ ಹೇಳಿದ್ರ ಆಗಲೇ? ಬರೇ ರಾಮಕೃಷ್ಣ ರೀ, ಗಗನ ಓಣಿ ವಾಡ ನಾಮ ಆಹೆ ಅಂತ ಹೇಳ್ತಾರ ಅವ್ರ. ಅದು ಎಷ್ಟು ದೊಡ್ಡದೈತಿ ನಾಮ ಅಂತ ಕೇಳಿದ್ರ ಭಗವಂತನ 10 ಪಟ್ಟು ನಾಮ ದೊಡ್ಡದೈತಿ ಅಂತ ಹೇಳ್ತಾರ. 10 ಪಟ್ಟು ನಾಮ ದೊಡ್ಡದೈತಿ. ಈ ನಾಮದ ಕೊಂಡಿ ಯಾವ ಹಿಡ್ದಾನ ಜಗತ್ತಿನೊಳಗೆ ಎಲ್ಲಾದ್ರೂ ಪಾರಾಕ್ ಹೋಗಾನ ಅಂತ ಹೇಳ್ತಾನ. ಜಗತ್ತಿನೊಳಗೆ ಎಲ್ಲಾದ್ರೂ ಪಾರಾಕ್ ಹೋಗಾನ. ಅದಕ್ಕೆ ನಾವು ಯಾಕೆ ಕೊಂಡಿ ಹಿಡಿದಿರ್ಬೇಕಂದ್ರೆ ನಾಮದ ಕೊಂಡಿ ಹಿಡಿದಿರ್ಬೇಕು, ನಾಮದ ಚಟ ಹತ್ತಿರ್ಬೇಕು. ನಮಗೆ ಯಾವ ಚಟ ಹತ್ತಾವ? ಸಂತರದಾಗ ನೋಡ್ತೇನ್ರಿ, ಇತ್ತಾಗಿ ನಿಲ್ಬಿಡ್ರಿ, ಒಂದೊಂದ್ ಕಡೆ ಗುಟ್ಕಾನ ಹಾಕೊಂತಾವ್ ರಾಮಕೃಷ್ಣ ರೀ ಅಂತಾವ್. ಯಾವ ನರ ಪಾಪಿ ಇದಂತ, ಯಾವ ನರಕ ಇದು? ಎಲ್ಲಾರಿಗೆ ಹಾಕೊಂತೀರಿ, ಹಾಕೋರಿ ಬ್ಯಾಡ ಅಂತಿಲ್ಲ. ಅದು ಹಾಕೊಂಡು ನೀರ್ ಹಾಕಿ ಉಗುಳರ ಅವಾಗ ಬಾಯಿ ತೊಳ್ಕೊಂಡ್ರ ರಾಮಕೃಷ್ಣ ಹರಿ ಏನ್ರಿ? ರಾಮಕೃಷ್ಣ ಹರಿ ಅಂತ ಮಂತ್ರ ಏನ್ ಯಾರು ಅಂದಿದ್ದ ಮಂತ್ರ ಇದೆ? ಏನ್ ನೀವ್ ಅಂದಿದ್ದ? ನಿಮ್ಮ ಅಜ್ಜ ಅಂದಿದ್ದ? ಅವ್ರ ಅಜ್ಜ ಅಂದಿದ್ದ? ಶಂಕರ ಭಗವಾನ್ ಅಂದಿದ್ದ ರಾಮ ಅಂತ ಹೇಳಿ. ಇಂಥ ರಾಮ ಅಂತ ಯಾವಾಗ ಅಂದ ಅವನ್ ಇಶಾನೆ ಅಮೃತ ಆಗಿ ಹೋಗಿತ್ತಂತ. ನಿಮ್ಗೆ ಇನ್ನೂ ಇಶಾ ಮಾಡ್ಕೊಂತೀರಿ ನೀವು, ಹೋಯ್ನ ಅಮೃತ ಮಾಡ್ಕೋವ್ರ ಅಲ್ಲ ಅಂತ ಹೇಳ್ತಾರ ಅವ್ರು. ಅಮೃತ ವಾಣಿ ಆಗ್ಬೇಕಾದ್ರೆ ನಿನ್ನ ಒಳಗ ಸ್ವಚ್ಛ ಮನಸ್ಸು ಅನ್ನುವಂಥದ್ದು ಬೇಕು. ಈ ಮನಸ್ಸಿದ್ದಿತ್ತಂದ್ರ ಭಗವಂತ ಏನಂತಾನ, ನೀನು ನನ್ನ ಹುಡುಕುದ್ ಬ್ಯಾಡ, ನಿನ್ನ ನಾನ್ ಹುಡುಕ್ತೇನೋ ಅಂತ ಹೇಳತ್ತಾನ. ನಿನ್ನ ನಾನ್ ಹುಡುಕ್ತೇನೆ. ಒಂದು ದಿನ ಎಲ್ಲಿ ಇಟ್ಕೊಂತೇನಪ್ಪಾ ಅಂದ್ರ ನಿನ್ನ ಬಗಲಾಗಲ್ಲ, ಹೆಗಲ ಮ್ಯಾಲಲ್ಲ, ನನ್ನ ತಲೆ ಮ್ಯಾಲ ಇಟ್ಕೊಂತೇನೋ ಅಂತ ಹೇಳಿದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ತಲೆ ಮ್ಯಾಲ ಇಟ್ಕೊಂತೇನೆ ಅಂತ ಹೇಳ್ತಾನೆ. ನಿನ್ನ ಶಿಖರದ ಮ್ಯಾಲ ಇಟ್ಕೊಂತೇನೋ ಅಂತ ಹೇಳತ್ತಾನ. ಇಷ್ಟು ಮಾತ್ರ ಭಗವಂತ ಹೇಳಿದಾನ. ವಾಡವಯ ಸುಖ ಭಕ್ತಿ ಭಾವ ಧರ್ಮ ಕುಳಚಾರಿ ನಾಮ ವಿಠು ಬಾಚೆ. ನೀವು ಭಕ್ತರಾಗಕ್ ಹೋಗ್ಬೇಡ್ರಿ, ಭಕ್ತಿ ಮರ್ಮ ತಿಳ್ಕೊರಿ, ಭಕ್ತಿ ಮೂಲ ತಿಳ್ಕೊರಿ. ಮೊದಲ ನೀವು ಭಕ್ತಿ ಎಷ್ಟರ ಓದ್ರಿ ತಿಳ್ಕೊರಿ. ಸಂತ ಶರಣರ ನೋಡಿದ್ರ ಭಯ ಇರ್ಲಿ, ಮೊದಲು ನಿಮ್ಗೆ ಭಯ ಇರ್ಲಿ. ಇವ್ರು ದೊಡ್ಡವರು, ನಾವು ಸಣ್ಣವ್ರು ಅನ್ನೋದು ಇಷ್ಟಿಟ್ಕೋರಿ. ಮುಂದೇನ್ ಹೇಳ್ತಾರ? ತುಕಾಮಣಿ ಗುಣ ಚಂದನಾಚೆ ಅಂಗಿ ತೈಸೆ ತುಮಿ ಜಗಿ ಸಂತ ಜನ. ಏನ್ ಹೇಳ್ತಾರ ಇಲ್ಲಿ? ಗುಡ್ಡದೊಳಗೆ ಎಲ್ಲಾ ತರದ ಗಿಡ ಅದಾವ. ಯಾವ ಗಿಡ ನೋಡಿದ್ರೆ ಆನಂದ ಅನಸ್ತತಿ? ಗಂಧದ ಮರ ನೋಡಿದ್ರೆ ಹೆಂಗ ಆನಂದ ಅನಸ್ತತ್ರಿ? ಮರದ ಏನ್ ಗಂಧದ ಗಿಡನು ಎಷ್ಟು ಚಂದ ನಿಂತತೆ ಅಂತೇವಿಲ್ಲ ನಾವು ನೀವು. ತುಕಾರಾಮ್ರಿ ಜಗತ್ತೊಳಗೆ ಯಾವ ಮರ ಹೋದ್ರು ಗಂಧದ ಮರ ಹೆಂಗ ಚಂದ ಅಂತ ಅನಿಸ್ತದಲ್ಲ, ಜಗತ್ತಿಗೆ ಚಂದ ಅನಿಸಿಕೊಂಡು ಹೋದ್ರು ತುಕಾರಾಮ್. ಇಂಥವ್ರು ತುಕಾರಾಮ್ ಅಂತ ಹೇಳಿದ್ರು. ಇಂಥ ತುಕಾರಾಮಿಗೆ ಏನಂದ್ರು? ಇಂಥ ತುಕಾರಾಮಿಗೆ ಏನಂದ್ರಿ ಮಹಾರಾಜ್ರ? ಒಬ್ಬ ಮಹಾರಾಜ್ ಹೇಳಿದಂತ, ಏ ತುಕಾರಾಮ್, ನಿಂದು ಒಂದು ಭಾವಚಿತ್ರ ನಮ್ಮ ಭಾರತದೊಳಗೆ ಇರಬಾರ್ದು. ಏನಂದ್ರೆ ತುಕಾರಾಮ್ಗೆ ಒಂದು ಭಾವಚಿತ್ರ ಇರಬಾರ್ದು ನಿಂದು. ಮತ್ತೆ ನಿಂದೊಂದು ಬರೇ ತುಕಾರಾಮ್ ಅಂತ ನಿನ್ ಶಬ್ದ ಇರಬಾರ್ದ, ನಿಂದೊಂದು ಅಭಂಗ ಸತ್ಯಕ್ಕೆ ಇರಬಾರ್ದ. ಹಂಗ ಮಾಡ್ತೇನೆ ಅಂತ ಹೇಳಿದಂತ ತುಕಾರಾಮ್ಗೆ ಬಂದು. ತುಕಾರಾಮ್ ಹೇಳಿದಂತ, ತುಕಾರಾಮ್ ಹೇಳಿದಂತ. ಆಗ್ಲಿ ಬಿಡು ಅಂದಂತ. ಆದ್ರೆ ತುಕಾರಾಮರು ಒಳ್ಳೆ ಮನಸ್ಸು ಹೇಳ್ತಂತ. ತುಕಾರಾಮರಿಗೆ ಏನಂತ ಹೇಳ್ತು? ಏ ತುಕಾರಾಮ್ ಹೇಳ್ತಂತ. ತುಕಾರಾಮ್ ಹೇಳ್ತಂತ ಅವ್ರ ಮನಸ್ಸು, ಒಳ್ಳೆ ಮನಸ್ಸು ಹೇಳ್ತಂತ. ಏ ತುಕಾರಾಮ್, ನಿಂದೊಂದು ಭಾವಚಿತ್ರ ಇರಬಾರ್ದಂತಾರ ಇವ್ರು ಸಂತರ. ಹೌದಾ? ನಿಂದೊಂದು ಹೆಸರು ಇರಬಾರ್ದಂತಾರ, ತುಕಾರಾಮ್ ಇರಬಾರ್ದಂತಾರ ನಿನಗ. ಆದ್ರ ನಾ ಏನ್ ಮಾಡ್ತೇನೆ ಗೊತ್ತಾ ಅಂತ ಹೇಳ್ತಂತ್ರಿ ಅವ್ರ ಮನಸ್ಸು ಚಲೋ ಮನಸ್ಸು ಬೇಕಂತ್ರಿ ಮನುಷ್ಯನಿಗೆ, ಚಲೋ ಮನಸ್ಸು ಬೇಕಂತ. ಆ ತುಕಾರಾಮನ ಮನಸ್ಸು ಏನ್ ಹೇಳ್ತಂತ? ಏ ತುಕಾರಾಮ, ನಿಂದು ಭಾವಚಿತ್ರ ಈ ಭಾರತ ದೇಶದೊಳಗೆ ಮೂಲಿಗೆ ಕುಂದ್ರಂಗ್ ಮಾಡ್ತೀನಿ ಅಂತ ಹೇಳ್ತಂತ್ರಿ. ಮೂಲಿಗೆ ಕುಂದ್ರಬೇಕು. ತುಕಾರಾಮ್ ಅಂದ್ರೆ ಧೂಳ ಸತ್ಯಕ್ಕೆ ತುಕಾರಾಮ್ ತುಕಾರಾಮ್ ಅನ್ಬೇಕು, ಹಂಗ್ ಮಾಡ್ತೇನೆ ಅಂತ ಹೇಳ್ತಾನ. ತುಕಾರಾಮ್ ಹೇಳ್ತಂತವ್ರಿಗೆ ಮನಸ್ಸ. ಆ ತುಕಾರಾಮ್ ಅಂದ್ರಂತ ಏನಂದಂತ, ನನಗಿದು ದೊಡ್ಡ ಕೆಲಸ ಯಾಕೆ ಯಪ್ಪ, ನನಗೆ ಎದಕ್ ಬೇಕು ದೊಡ್ಡದು ಇದಂತಂದ್ರ ತುಕಾರಾಮ್. ಆ ಮನಸ್ಸು ಹೇಳ್ತದೆ, ಏ ತುಕಾರಾಮ್, ಇಲ್ಲಿ ಭೂಮಿಲಿಂದ ಆಕಾಶದವರೆಗೂ ವೈಕುಂಠದವರೆಗೆ ತುಕಾರಾಮ್ ತುಕಾರಾಮ್ ಅಂತ ಕೂದ್ ಹೋಗ್ಬೇಕು, ಹಂಗ ಮಾಡಿಬಿಡ್ತೇನೆ ಅಂತ ಹೇಳ್ತಾನ. ಹಂಗ ಮಾಡಿಬಿಡ್ತೀರಿ ತುಕಾರಾಮ್ರಿಗೆ? ಮಾಡ್ತಿಲ್ಲ. ಎಲ್ಲೋದ್ರು ತುಕಾರಾಮ್ ತುಕಾರಾಮ್. ಅದಕ್ಕೆ ಮನುಷ್ಯನಿಗೆ ಈ ಮನಸ್ಸು ಬೇಕಂತ. ಈ ಮನಸ್ಸು ಇದ್ದಿದ್ದ ಖರೆ ಇದ್ದ ಪರಮಾತ್ಮ ಏನ್ ಮಾಡ್ತಾನ? ಸದಾವ್ ಕಾಲ ನಿನಗೆ ನಾ ಆಶೀರ್ವಾದ ಮಾಡ್ತೇನೆ ಅಂತ ಹೇಳ್ತಾನ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ತುಕಾಮಣಿ ಗುಣ ಚಂದನಾಚೆ ಅಂಗಿ ತೈಸೆ ತುಮಿ ಜಗಿ ಸಂತ ಜನ. ಈ ಸಂತರ ಪಾದಕ ಯಥಾಮತಿ ಪ್ರಕಾರವಾಗಿ ಪರಮಾತ್ಮ ಏನು ನುಡಿಸಿದಾನೋ ಗೊತ್ತಿಲ್ಲ. ಏನೋ ಹೆಚ್ಚು ಕಡಿಮೆ ತಪ್ಪು ತಡಿ ಆಗಿದ್ರು ಕೂಡ ಪರಮಾತ್ಮನ ಪಾದಕ ಪುಷ್ಪ ರೂಪದಿಂದ ಅವನ ಪಾದಕ ಅರ್ಪಿಸಿ ನನ್ನ ತೀರ್ಥನ್ ಕಿರಾಮ್ ಕೊಡ್ತಾನೆ. ಕೊಡಪ್ಪ.
ಗೋವಿಂದ